ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ನಿರಂತರವಾಗಿ ಆಗ್ತಾನೆ ಇದೆ. ರೈತರು, ಹೋರಾಟಗಾರರು ಕಾವೇರಿಗಾಗಿ ಪ್ರಾಣ ಬೇಕಾದರೂ ಬಿಡ್ತೀವಿ, ಆದರೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಭಟಿಸಬೇಕೇ ವಿನಃ ಸರಿಯಾದಂಥ ಫಲಿತಾಂಶ ಇದುವರೆಗೂ ಕೂಡ ಲಭ್ಯವಾಗಿದ್ದ ಉದಾಹರಣೆಯೇ ಇಲ್ಲ ಅಂತ ಹೇಳಬಹುದು. ಸಮಸ್ಯೆ ಇದೆ, ಬಹಳಷ್ಟು ವರ್ಷಗಳಿಂದ ಇರುವಂಥ ಸಮಸ್ಯೆ. ಆದರೆ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ರಾಜಕೀಯವನ್ನು ಬದಿಗಿಟ್ಟು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತಂದುಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಎರಡೂ ರಾಜ್ಯಗಳು ಮಾಡಿದಾಗ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಲಭ್ಯ ಆಗುತ್ತೆ. ಆದರೆ ಆ ನಿಟ್ಟಿನಲ್ಲಿ ಯಾವ ರಾಜಕಾರಣಿ ಕೂಡ ಯೋಚನೆ ಮಾಡ್ತಿಲ್ವೇನೋ ಅನ್ನುವಂಥ ಪರಿಸ್ಥಿತಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನೀವು ಗಮನಿಸಬಹುದು, CWRC 3500 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿವಸ ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWRC ಕೊಟ್ಟಿರುವಂತಹ ಆದೇಶವನ್ನೇ ಎತ್ತಿ ಹಿಡಿದಿದೆ. ಅನಿವಾರ್ಯವಾಗಿ 3500 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಲೇಬೇಕಾಗಿದೆ. ಇಂಥ ಒಂದು ಸಂದಿಗ್ಧತೆಯಲ್ಲಿ, ಹಾಗಾದರೆ ಎಂಥ ಸಂದಿಗ್ಧತೆ? ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಪ್ರಕಾರ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಆದರೆ ಕೃಷಿ ಚಟುವಟಿಕೆ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದರು. ಈಗ ಕುಡಿಯೋದಕ್ಕೂ ನೀರಿಗೆ ತತ್ವಾರ ಅನ್ನುವಂಥ ಸನ್ನಿವೇಶದಲ್ಲಿ ಬೆಳೆಗಳಿಗೆ ಬೆಳೆಯೋದಕ್ಕೆ ತಮಿಳುನಾಡಿಗೆ ನೀರನ್ನು ಹರಿಸುವಂಥ ಪರಿಸ್ಥಿತಿ ಬಂದೋದಕ್ಕಿದೆ. ಕುಂತು ಮಾತಾಡಬೇಕು, ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮುಕ್ತವಾಗಿ ಮಾತುಕತೆಯನ್ನು ನಡೆಸ್ತಾರೆ ಸೋಮವಾರ ಅನ್ನುವಂಥ ಮಾಹಿತಿ ಇದೆ. ಅದೇನಾದರೂ ಫಲಪ್ರದ ಆದರೆ ಒಂದು ಹಂತದ ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಇದು ಒಂದು ಭಾಗ. ಇದು ಸುಮಾರು 14 ವರ್ಷಗಳ ನಂತರ ಆಗ್ತಿರುವಂತಹ ನೇರ ಮಾತುಕತೆ. ಈ ಹಿಂದೆ 14 ಇಯರ್ಸ್ ಬ್ಯಾಕ್ ಜಯಲಲಿತಾ ಮತ್ತು ಜಗದೀಶ್ ಶೆಟ್ಟರ್ ಇಂಥದ್ದೇ ಒಂದು ಪ್ರಯತ್ನವನ್ನು ಮಾಡಿದರು, ಅಂದರೆ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ. ಸೊ ಅದೆಷ್ಟರ ಮಟ್ಟಿಗೆ ಫಲಪ್ರದ ಆಗಿದೆ ಅನ್ನೋದನ್ನು ನೀವು ನೋಡಿದ್ದೀರಿ. ಇನ್ನೂ ಕೂಡ ಆ ಸಮಸ್ಯೆ ಜೀವಂತವಾಗೇ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದೇನು ಅಂತ ಹೇಳಿದ್ರೆ, ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ನನಗಿಲ್ಲೊಂದು ಕ್ಯೂರಿಯಾಸಿಟಿ ಅಂದರೆ, ರಾಜಕೀಯವಾಗಿ BJP ಮತ್ತು JDS ಕರ್ನಾಟಕದ ಕಾಂಗ್ರೆಸ್ನ ಧೋರಣೆ ಬಗ್ಗೆ ನೇರಾನೇರವಾಗಿ ನೋಡಿ, ಕಾಂಗ್ರೆಸ್ನವ್ರು ನೀರು ಬಿಡ್ತಾ ಇದ್ದಾರೆ ನೋಡಿ, ರಾಜಕೀಯ ನೀತಿ ಸರಿ ಇಲ್ಲ ಅಂತ ಉಲ್ಲೇಖ ಮಾಡೋರು ಆ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿ ನೇರವಾಗಿ ಈ ವಿಚಾರವನ್ನು ಮಂಡಿಸ್ತಾರಾ? ಕುತೂಹಲ ಇದೆ. ಎಲ್ಲದರ ಬಗ್ಗೆ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮತ್ತೆ ಶಾಕ್. ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ಜನತೆ ಸಹಿಸ್ಕೊಳ್ಳೋದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನೀವು CWRCಗೆ ಹೋಗಿ ಒಂದು ಆದೇಶ ಬಿಟ್ಟು ಬರುತ್ತೆ, ನೀರನ್ನು ಬಿಡುಗಡೆ ಮಾಡಿ. ಅಲ್ಲಿಂದ ಇಲ್ಲ, ರಾಜ್ಯದ ಪರಿಸ್ಥಿತಿ ಹೀಗಿದೆ, ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಒಂದು ಸನ್ನಿವೇಶದಲ್ಲಿ ನಾವು ನೀರು ಬಿಡೋದಕ್ಕೆ ಸಾಧ್ಯವ ಅಂಥೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMA ಹತ್ರ ಹೋಗಿ ಅಲ್ಲೂ ಕೂಡ ಅಂಥದ್ದೇ ಆದೇಶ ನಿರಂತರವಾಗಿ ಬಂದಿರೋದ್ರಿಂದಾಗಿ ಒಂದು ಹೋಪ್ ಅನ್ನೋದೇ ಹೋಗ್ಬಿಟ್ಟಿದೆ ಕಾವೇರಿ ವಿಚಾರದಲ್ಲಿ. ಬಟ್ ನನ್ನನ್ನು ಕೇಳಿದ್ರೆ, ರೈತರು, ತಮಿಳುನಾಡಿನ ರೈತರು, ಕರ್ನಾಟಕದ ರೈತರು, ನಮ್ಮ ಪರಿಸ್ಥಿತಿ ಹೀಗಿದೆ, ನಿಮ್ಮ ಪರಿಸ್ಥಿತಿ ಹೀಗಿದೆ, ಇದನ್ನು ಮುಕ್ತವಾಗಿ ಮಾತುಕತೆ ನಡೆಸ್ಬಿಟ್ರೆ, ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ತಮಿಳುನಾಡಿನ ಮುಖ್ಯಮಂತ್ರಿ ಕುಂತು ಮಾತುಕತೆಯನ್ನು ನಡೆಸಿದ್ರೆ ಸಮಸ್ಯೆ ಒಂದು ಹಂತಕ್ಕೆ ಬಗೆಹರಿಬಹುದೇನೋ. ಬಟ್ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ DK ಶಿವಕುಮಾರ್ ಅವರು ಒಂದು ಮಹತ್ವದ ನಿರ್ಣಯವನ್ನು ತಗೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಜೋಸೆಫ್ ವಿಜಯ್ ವಿಧಾನಸೌಧಕ್ಕೆ ಬಂದು ಸಭೆಯಲ್ಲಿ ಭಾಗಿಯಾಗಿ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಮಹತ್ವದ ನಿರ್ಣಯಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ವಿಧಾನಸೌಧ ಕೂಡ ರಂಗುರಂಗಾಗಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇದು ಒಂದು ಭಾಗ. ಸರ್ವಪಕ್ಷದ ಸಭೆಯನ್ನು ಕೂಡ ಕರೆದಿರೋದ್ರಿಂದಾಗಿ ಆ ಸರ್ವಪಕ್ಷದ ಸಭೆಯಲ್ಲಿ ಇತರ ಪಕ್ಷದ ನಾಯಕರು ಯಾವ ಸಲಹೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈಗ CWMAಯಿಂದ ಕೂಡ 3500 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಬಂದಿರೋದ್ರಿಂದಾಗಿ ಬಹುತೇಕ ನಾಟ್ ಕನ್ಫರ್ಮ್ಡ್, ಜೋಸೆಫ್ ವಿಜಯ್ ಅವರು ಬರುವ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಬಂದರೆ ನೇರ ಮಾತುಕತೆಯನ್ನು ಇಬ್ಬರೂ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಸಮಸ್ಯೆಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಒಂದು ಸೊಲ್ಯೂಷನ್ ಅಂತೂ ಡೆಫಿನೆಟ್ಲಿ ತಗೋಬೋದು. ನೋಡಬೇಕು ಸೋಮವಾರ ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ ಅಂತ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನೋಡಿ, ಇವತ್ತು CWC ಆದೇಶವನ್ನ ಕರ್ನಾಟಕ ಸರ್ಕಾರ ನೇರವಾಗಿ ಧಿಕ್ಕರಿಸತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ.
CWC ಮುಂದೆ ಈ ವಿಷಯ ಬಂದಂತ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು, ಸನ್ಮಾನ್ಯ ನೀರಾವರಿ ಸಚಿವರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ಬೇಕಾಯ್ತು. ಒಂದ್ ಕಡೆ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆ ಕೂಡ್ಕೊಂಡು ಮೊನ್ನೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಈಗಾದ್ರೂ ಕೂಡ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಇದೊಂದು ಅವ್ರ ಮೇಲೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೀಕರ ಬರಗಾಲ ಎದುರಾಗಿದ್ದ ನಾವೆಲ್ಲ ನೋಡ್ತಾ ಇದ್ದೇವೆ. ಜನರಿಗೆ ಕುಡಿಯಕ್ಕೂ ನೀರು ಇಲ್ಲದಂತ ಪರಿಸ್ಥಿತಿ, ಜಾನುವಾರುಗಳಿಗೆ ನೀರು ಇಲ್ಲದಂತ ಪರಿಸ್ಥಿತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4.5 TMC ನೀರು ಬಿಡುವುದು ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕಕ್ಕೆ ಆಕೈತೆ ಅನ್ನುವಂಥದ್ದು ಕಲ್ಪನೆ ನಾವು ಇಟ್ಕೋಬೇಕಾಗಿದೆ. ಹೀಗಾಗಿ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇದನ್ನ ತಕ್ಷಣ ಮೇಲ್ಮೇಲ್ಮೆ ಸಲ್ಲಿಸಿ ಇದನ್ನ ಸ್ಟಾಪ್ ಮಾಡಿಸ್ಬೇಕನ್ನೋಂಥ ಆಗ್ರಹವನ್ನ ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಮತ್ತೆ ಯಾವ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ. KWRC ಅವರು 3500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ರು. ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥದ್ದನ್ನ ಉಚಿತ ಅಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜನಗಳಿಗೆ ಕುಡಿಯುವ ನೀರು ಇಲ್ಲದಂತ ಸಂದರ್ಭದಲ್ಲಿ, ನಮ್ಮ ರೈತರಿಗೆ ಬೆಳೆಗೆ ನೀರಿಲ್ಲದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಂದರೆ ಕೇವಲ ಕುಡಿ ನೀರಿಗೆ ಅಷ್ಟೇ ಉಪಯೋಗ ಮಾಡಿದ್ದಾರೆ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಇಲ್ಲ, ಜನಗಳ ಆಕ್ರೋಶ ಸರಿ ಇದೆ. ಇವತ್ತು ಏನೋ ತೀವ್ರವಾದಂಥ ಬರಗಾಲ, ಕಾವೇರಿ ಕೊಳ್ಳದಲ್ಲಿ ನೀರಿನಿಂದ ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಈ ಕಾವೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡಿರೋದ್ರಿಂದ ಇವತ್ತು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದ್ರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಈ ಬರಗಾಲ ಇದ್ದರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಕೂಡ ಮಾಡ್ತಾರೆ ಎಲ್ಲ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ಕೂಡ ಅವರ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಕಾವೇರಿ ವಿಚಾರಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಮೊದಲ ಪ್ರಶ್ನೆ. ಮಿತ್ರರೇ ಆಗಿರೋದ್ರಿಂದಾಗಿ ವಿಜಯ್ ಅವರಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಕೊಳ್ಳುವ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡ್ತಾರಾ ಅಂತ. ಜೊತೆಗೆ 14 ವರ್ಷಗಳ ನಂತರ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡೋದು ಅನ್ನುವಂಥ ಸಂದರ್ಭದಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಗಬಹುದಾ ಅಂತ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಬಹಳ ಪ್ರಮುಖ ಆಗುತ್ತೆ. ಇನ್ನು ಸರ್ವಪಕ್ಷದ ಸಭೆಯಲ್ಲಿ ಪ್ರತಿಪಕ್ಷಗಳು ಯಾವ ರೀತಿ ವಿಚಾರವನ್ನು ಮಂಡಿಸ್ತವೆ ಅನ್ನೋದು ಕೂಡ ಬಹಳ ಮುಖ್ಯ. ರಾಜಕೀಯ ಮಾಡದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ, ನಾಡು ನೆಲ ಜಲದ ದೃಷ್ಟಿಯಿಂದ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರ ಅನ್ನೋದು ಮಗದೊಂದು ಪ್ರಶ್ನೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಚಾಂದ್ ಪಾಷಾ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರಾಗಿರುವಂಥ ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರು ಗೋವಿಂದರಾಜ್ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರು ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಚಾಂದ್ ಪಾಷಾ ಅವರೇ, ಈಗ CWRCಗೆ CWMAಗೆ ರಾಜ್ಯದ ಪರಿಸ್ಥಿತಿ ಹಿಂಗಿದೆ. ಕುಡಿಯೋದಕ್ಕೆ ನೀರಿಲ್ಲ.
ಇಂಥದ್ರಲ್ಲಿ ನಾವು ತಮಿಳ್ನಾಡಿಗೆ ಹೆಂಗೆ ನೀರು ಬಿಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಯ್ತಾ ಅನ್ನೋದು ಮೊದಲ ಪ್ರಶ್ನೆ. ಎರಡನೇದು, ಮಿತ್ರರೇ ಆಗಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಜೋಸೆಫ್ ವಿಜಯ್ ಅವರು ಮಾತುಕತೆಯನ್ನು ನಡೆಸಿ ಎರಡೂ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯವಾ? ಓಕೆ ಮೇಡಮ್, ಏನು ಇವತ್ತು ಈ ಆದೇಶ ಬಂದಿದೆಯಲ್ಲ, ಫಸ್ಟ್ ಮೊದಲನೇದಾಗಿ ಈ ಆದೇಶವನ್ನು ನಾವು ತಿರಸ್ಕರಿಸ್ತೀವಿ. ಸೂಪರ್. ಬರೀ ತಿರಸ್ಕರಿಸೋದು ಒಂದೇ ಅಲ್ಲ, ಇದನ್ನ ಧಿಕ್ಕರಿಸ್ತೀವಿ. ಇವ್ರು ಕೊಟ್ಟಂತ ಆದೇಶವನ್ನ ಮತ್ತೆ ಇವ್ರು ಎತ್ತಿಡಿದಾರಲ್ಲ CWMA, ಇದೊಂದು ಕುರುಡು ಆದೇಶ. ಅದರಲ್ಲಿ ಒಂದು ನಿನ್ನೆ ಒಂದು ವಾಹಿನಿಯಲ್ಲಿ ಒಬ್ಬ ತಜ್ಞರೊಬ್ರು ಬಂದಿದ್ರು, ಕ್ಯಾಪ್ಟನ್ ಅವ್ರ ಹೆಸರು ಇದೆ, ಅವ್ರು ಹೇಳ್ತಾ ಇದ್ರು ಆ ಆದೇಶದಲ್ಲಿದೆ, ಸರಿಯಾಗಿ ಅದನ್ನ ಯಾವುದೇ ಪಕ್ಷದ ಸರ್ಕಾರಗಳಾಗಲಿ ಅದನ್ನ ಓದಿ ನೋಡಿ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆದೇಶ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿನ ಅಂದ್ರೆ ಈಗಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಪರಿಶೀಲಿಸಿ ನೋಡಿ ನೀವು ಆದೇಶ ಕೊಡಿ ಅಂತ ಹೇಳಿರೋದು. ಇವರೆಲ್ಲೋ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಬಿಡೋದು, ತಮಿಳುನಾಡವರು ನೀರು ಬಿಡಿ ಅನ್ನೋದು, ಇವ್ರು ಕರ್ನಾಟಕಕ್ಕೆ ನೀರು ಬಿಡಿ ಅಂತ ಆದೇಶ ಕೊಡೋದು, ಇದು ಅವತ್ತಿಂದ ಇವತ್ತವರೆಗೂ ನಡ್ಕೊಂಡೇ ಬಂದ್ಬಿಟ್ಟಿದೆ. ಇದು ನಮ್ಮ ದುರಾದೃಷ್ಟ. ಇದು ಯಾಕೆ ಹಿಂಗಾಗುತ್ತೆ ಸರಿಯಾಗಿ ಅರ್ಥ ಮಾಡಿಸಿರಲ್ಲ. ನನ್ನ ಹತ್ರ ನೀರೇ ಇಲ್ಲ ಸ್ವಾಮಿ. ಅಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಮೇಲ್ಮನವಿ ಅಂತ ಹೋದಾಗ ಅಥವಾ ಇದು ಬಹಳಷ್ಟು ಹೋರಾಟಗಳಾದಾಗ ಎಲ್ಲ ಪಕ್ಷಗಳು ಎಲ್ಲವನ್ನು ಮನವರಿಕೆ ಮಾಡಿಕೊಟ್ಟಿರ್ತೀವಿ. ಅದು ಈ ದಪ್ಪ ಚರ್ಮದ ಇವ್ರಿಗೆ ಯಾಕದು ಕಣ್ತೇರಿಯಲ್ಲ ಅಥವಾ ಯಾರು ಒತ್ತಡಕ್ಕೆ ಮಾಡಿತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದಂತೂ ಸ್ಪಷ್ಟ, ನಾವಂತೂ ಖಂಡಿತವಾಗ್ಲೂ ನೀರು ಬಿಡಬಾರ್ದು ಅನ್ನೋ ತೀರ್ಮಾನವನ್ನ ನಾವು ತಗೊಂಡಿದ್ದೀವಿ. ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಅಲ್ಲಿರೋದೇ ನಮ್ಗೆ 17.39 TMC ನೀರು. ಅಲ್ಲ, ಒಂದ್ ನಿಮಿಷ, ನಿಮ್ಮ ಮಧ್ಯದಲ್ಲಿ ಮಾತಾಡೋದಾದ್ರೆ ನಾನು ಮಾತಾಡ್ತೀನಿ. ಅಲ್ಲ, ನಾನು ಆ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ಈಗ ನಿಮ್ಮ ಅಧ್ಯಕ್ಷರ ಇಲ್ಲಿ ಹೇಳ್ಬೇಕಂತಿಲ್ಲ, ನೀವು ಕೂಡ ಆ ಪಕ್ಷದ ವಕ್ತಾರರಾಗಿ ನಿಮ್ಮ ಮಾತಿಗೆ ಎಷ್ಟಿದೆಯೋ ಆ ಪಕ್ಷ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್, ನೀವು ನಮ್ಮ ಮೇಲೆ ಅಥವಾ ನಾವು ನಿಮ್ಮ ಮೇಲೆ ಜಗಳ ಆಡೋದಕ್ಕೆ ಬೇರೆ ಜಾಗಗಳಿವೆ, ಬೇರೆ ರಾಜಕೀಯ ವಿಷಯಗಳ ಬಗ್ಗೆ ಮಾತಾಡೋಣ. ಇದು ಬಹಳ ಸೂಕ್ಷ್ಮವಾದ ವಿಚಾರ, ಸ್ವಲ್ಪ ಕೇಳಿ. ಸೂಕ್ಷ್ಮವಾದ ವಿಚಾರ. ನಾವು ನೀವು ಎಲ್ಲ ಸೇರಿದಕ್ಕೊಂದು ಪರಿಹಾರ ಹುಡ್ಕೋದಕ್ಕೆ ಮಾತಾಡೋಣ. ಬರೀ ನಾವು ನಿಮ್ಮ ಮೇಲೆ ನೀವು ನಮ್ಮ ಮೇಲೆ ಹೇಳುವಂತ ಇದನ್ನ ಉಪಯೋಗಿಸ್ಕೊಳ್ಳೋದು ಬೇಡ. ಇರೋದೇ 17.39 TMC. ಡೆಡ್ ಸ್ಟೋರೇಜ್ ಅಂತ ಒಂದು 2 TMC ಹೋಗ್ಬಿಟ್ರೆ, ಇವ್ರಿಗೆ ಒಂದು 4.5 TMC ಬಿಡಿ ಅಂತ ಅದನ್ನ ಕೊಟ್ಬಿಟ್ರೆ, ತಿಂಗಳಿಗೆ ನಮಗೆ ಬೇಕಾಗಿರೋದು 3 TMC ನೀರು ಕುಡಿಯಕ್ ಬೇಕು. ಇರೋದೇ ನಮ್ಮ ಹತ್ರ ಒಂದು 3 ತಿಂಗಳಿಗಾಗುವಷ್ಟು ನೀರು. ಇವ್ರಿಗೇನು ಬುದ್ಧಿ ಇಲ್ವಾ, ಬುದ್ಧಿ ಭ್ರಮಣೆ ಆಗಿದೆಯಾ, ಬಂದು ನೋಡ್ಬೋದಲ್ಲ ಅನ್ನೋದು ನನ್ನ ಪ್ರಶ್ನೆ. ಆಮೇಲೆ ಮಿತ್ರ ಪಕ್ಷ ಅಂತ ಹೇಳಿದ್ರಿ, ಇದೊಂದು ಹೇಳ್ಬಿಡಿ. ಈಗ ಜೋಸೆಫ್ ವಿಜಯ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸೋಮವಾರ ಏನೋ ಅಲ್ಲ, ಅದನ್ನ ಅದೇ ಸಬ್ಜೆಕ್ಟ್ ತಗೊಳ್ತಾ ಇದ್ದೀನಿ. ಮಿತ್ರ ಪಕ್ಷದವರಿಗೆ ನೀವು ಯಾಕೆ ಮಾತಾಡಬಾರ್ದು ಅಂತ ಕನ್ವಿನ್ಸ್ ಮಾಡಬಾರ್ದು ಅಂತ ನೀವು ಹೇಳಿದ್ರಿ. ಮೇಡಮ್, ಅವರೇ ಬರ್ತೀನಿ ಅಂತ ನಮ್ಮ ಹತ್ರ ಬರ್ತಾ ಇರುವಂತ ಅತಿಥಿ. ಸೊ ಬರ್ಲಿ, ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಅವರಿಗೆ ಎಲ್ಲವನ್ನು ತೋರಿಸ್ತೇವೆ. ಇಲ್ಲಿ ಯಾವುದು ಮುಚ್ಚ ಏನೋ ಪರ್ದೆಗಳು ಕಟ್ಟಿ ಬರುವಂತ ಅತಿಥಿಗಳಿಗೆ ನಾವು ನೋಡಿ ನಾವು ಹಿಂಗಿದ್ದೀವಿ ಅಂತ ನಾವೇನು ತೋರಿಸ್ತಾ ಇಲ್ಲ. ವೈಮಾನಿಕ ಆಗುತ್ತೆ. ಅವರು ಒಪ್ಲಿ ಬಿಡ್ಲಿ, ನಮ್ಮ ರಾಜ್ಯದ ರೈತರ ಹಿತ ಕಾಪಾಡೋದು ನಮ್ಮ ಪಕ್ಷದ ಕರ್ತವ್ಯ. ನಾವು ಅವ್ರ ಜೊತೆಲಿ ನಿಂತ್ಕೊಳ್ತೀವಿ ಮೇಡಮ್. ಇದೇನು ಇವತ್ತಿನ ಸಮಸ್ಯೆ ಅಲ್ಲ. ಯಾವಾಗ ನೀರು ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲೆಲ್ಲ ಇವ್ರದ್ದು ಈ ಗಲಾಟೆ ಇದ್ದಿದ್ದೆ. ಆಮೇಲೆ ಇವರು ನೀರನ್ನು ಉಪಯೋಗಿಸ್ಕೋತಾರೆ ಅನ್ಕೊಂಡಿದ್ದೀರಾ? ನಮ್ಮ ರೈತರಿಗೆ ಒಂದು ಬೆಳೆಗೆ ನೀರು ಸಾಲ್ತಾ ಇಲ್ಲ, ಇವ್ರು 3 ಬೆಳೆಗೆ ನೀರು ಕೇಳ್ತಾರೆ. ಆಮೇಲೆ ನಾವು ಕೊಡೋ ನೀರು ಇವ್ರು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳೋದಿಲ್ಲ, ಸಮುದ್ರದ ಪಾಲಾಗ್ತಾ ಇದೆ. ಇದನ್ನ ನಮ್ಮ ಶಾಸಕರೊಬ್ರು ಇತ್ತೀಚೆಗೆ ರವಿಗಳಿಗೆ ಅವರು ಅದನ್ನು ಶೂಟ್ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ. ನೀವು ಏನು ಪ್ರಾಧಿಕಾರ ಅಂತ ಕುತ್ಕೊಂಡು ದೊಡ್ಡದಾಗ ಐವಜ್ಞಾನಿಕವಾದಂತ ತೀರ್ಪು ಕೊಡ್ತಿರಲ್ಲ, ಹೋಗ್ಬಿಟ್ಟು ಒಂದ್ಸರಿ ಕಣ್ಣಾರೆ ನೋಡಿ ಅವ್ರಿಗೆ ಛೀಮಾರಿ ಹಾಕ್ಬೇಕು ತಾನೆ. ಹಾಗಾಗಿ ಈ ತೀರ್ಪಿನಿಂದ ಯಾರೇನು ಗಾಬರಿ ಪಡ್ಬೇಕಾಗಿಲ್ಲ. ನಮ್ಮ ರಾಜ್ಯದ ರೈತರ ಹಿತವನ್ನ ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ. ಭರವಸೆ ಕೊಡ್ತೀವಿ, ಖಂಡಿತ ಕಾಪಾಡ್ತೀವಿ ಮೇಡಮ್. ಇಲ್ಲ, ನಮ್ಮ ರಾಜ್ಯದ ರೈತರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಇನ್ನು ನಾವು ಯಾವ ಗರಂದಾರಿ ಕೆಲಸ ಮಾಡಕ್ ಹೋಗೋಣ? ಅದಕ್ಕೋಸ್ಕರವಾಗಿ ರಾತ್ರಿ ನೀರು ಬಿಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ರು ರೈತರು, ಪ್ರತಿಭಟನೆ. ಕಾವೇರಿಯ ಒಂದು ನೀರು ಬಿಡಬೇಕು ಅನ್ನೋಂತ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರು ಮಾಡುವಂತ ಹೋರಾಟ, ಅವತ್ತಿಂದ ಈ ಹೋರಾಟ ಬಿಡಬಾರ್ದು, ಕಣ್ತೆಗಿರಿ ಅನ್ನೋ ಒಂದು ಇದಕ್ಕೆ. ಆಮೇಲೆ ಈ ಹರಿವು ಅನ್ನೋದೊಂದಿದೆ. ಆ ಹರಿಯುವ ನೀರಿದೆಯಲ್ಲ, ಅದನ್ನ ಯಾರು ತಡೆದಿಟ್ಕೊಳಕ್ ಆಗಲ್ಲ, ಅದು ಹೋಗ್ತಾನೆ ಇರುತ್ತೆ. ಅದು ನೋಡಿ, ಇದೇ ಸಂದರ್ಭದಲ್ಲಿ ನಮಗೆ ಮಳೆ ಕಡಿಮೆ ಆಗಿದೆ.
ಆಮೇಲೆ ಇವರು ಒಂದ್ ಕಡೆ ಹೇಳ್ತಾರೆ ಕರ್ನಾಟಕಕ್ಕೆ 30 ವರ್ಷಗಳಲ್ಲಿ ಬರಬೇಕಾದಂತ ನೀರಿನ ಇದು 99 TMC ಬಂದಿರೋದೇ 36 TMC, ಅಯ್ಯೋ ಪಾಪ ಅಂತಾನು ಅಂತಾರೆ. ಆದ್ರೂ ನೀವು ನಮ್ಗೆ ಇನ್ನೂ 9 TMC ನೀರು ಬಿಡಬೇಕು, ನೀರು ಬಿಡಿ ಅಂತಾರೆ. ಇದೆಂತ ಇದಲ್ವಾ? ಹಾಗಾಗಿ ನಿಮ್ ಜೊತೆ ಮಾತಾಡ್ತೀನಿ ಚಾಂಪಾಶ್ ಅವರೇ, ಬಿಜೆಪಿ ವಕ್ತಾರರು ಮಾತಾಡಬೇಕು. ಒಂದು ಕಡೆ ರೈತರು ಹೋರಾಟ ಆಗ್ತಾ ಇದೆ, ಕನ್ನಡಪರ ಸಂಘಟನೆಗಳು ಇದೇ ಕಾವೇರಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಬಿಜೆಪಿ ಆ ಸಂದರ್ಭದಲ್ಲಿ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು. ರಾಜಕೀಯವಾಗಿ ನಿಮ್ಮದೇ ಆದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ, ರೈತರು ಹಿತ ಕಾಯಕ್ಕಾಗಲ್ವಾ, ನೀರನ್ನು ರಾತ್ರೋರಾತ್ರಿ ಬಿಟ್ಟರೆ ಹೆಂಗೆ, ಈ ರೀತಿ ಹಲವಾರು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರಲ್ಲ, ಇದನ್ನೇ ಯಥಾವತ್ತಾಗಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿ ನೇರವಾಗಿ ಮಾತುಕತೆ ನಡೆಸ್ತೀರಾ? ಸೊ ಈಗ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಮೇಡಮ್, ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಒಂದು ಅನುಕೂಲ, ನಾವೇನು CWRCನಲ್ಲಿ ಒಂದು ಒತ್ತಾಯ ಮಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಏಕೆಂದರೆ ಇಲ್ಲಿ ರೈತ ಹೋರಾಟಗಾರರು ಇರ್ಬೋದು, ಮತ್ತೊಬ್ಬರು ಅವ್ರನ್ನೆಲ್ಲ ಕೂರಿಸ್ಕೊಂಡು ಈ ವಸ್ತುಸ್ಥಿತಿ ಇದೆಯಪ್ಪ, ಈಗ ನಮ್ಮ ಕಳೆದ ಜೂನ್ 24ನೇ ನಮಗೆ CWRC ಮುಂದೆ ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭ ನಿರ್ಮಾಣ ಆಯಿತು. ಸೊ ಹಾಕಬೇಕಾದಾಗ ನನಗೆ ಹೇಗೆ ಅವೈಲಬಿಲಿಟಿ ಆಫ್ ವಾಟರ್ ಸೋರ್ಸ್ ಇದೆ, ಕಾವೇರಿಲಿ ಎಷ್ಟು ನೀರಿದೆ, ಎಷ್ಟು ಇರಬೇಕಾಯಿತು, ಹಿಂಗೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಭಾಗದ ಕಾವೇರಿ ಕೊಳ್ಳದ ರೈತರ ಮುಖಂಡರುಗಳನ್ನೆಲ್ಲ ಸೇರಿಸಿ ರೈತರುಗಳನ್ನೆಲ್ಲ ಗುಡ್ಡೆ ಹಾಕಿ ಒಂದು ಸಭೆಯನ್ನು ಮಾಡಿ ಈ ಥರ ಬರ್ತಾ ಇದೆ, ನಾವು ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಆಗಬೇಕು ಅನ್ನೋದ ಒಂದು ಸಮಾಲೋಚನೆ ಮಾಡೋವಂಥ ಕೆಲಸ ಮಾಡಬೇಕಾಯ್ತಲ್ವಾ. ಇವತ್ತು ಏನೋ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಂಥ ಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ಏನು ಕೇಳಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಪೆನ್ನನ್ನು ಮರೆತುಬಿಟ್ರು, ಪೇಪರು ಮರೆತುಬಿಟ್ಟಿದ್ದಾರೆ. ನಿಜವಾಗಿ ಈಗ ಪೆನ್ನು ಪೇಪರ್ ಇದ್ದಿದ್ರೆ ಅವ್ರ ಭವಿಷ್ಯ ಅವ್ರ ಹತ್ರ ಇವತ್ತು ರೈತರ ವಿಚಾರವಾಗಿ ನಾನು ಏನು ಕ್ರಮ ಕೈಗೊಳ್ತಾ ಇದ್ದೀನಿ ನನ್ನ ರಾಜ್ಯದ ಜನತೆ ಮುಂದೆ ಹೇಳುವಂಥ ಕೆಲಸ ಮಾಡಬೇಕಾಯಿತು. ಆದರೆ ಇಲ್ಲಿವರೆಗೂ ಕೂಡ CWRC ಮುಂದೆ ಇವತ್ತು ಬರ್ತಾ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಹಾಕೋ ವಿಚಾರದಿಂದ ಹಿಡ್ದು ಅಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ವಿಚಾರ ಇಟ್ಕೊಂಡಾಗಲಿ ಇಲ್ಲಿವರೆಗೂ ಕೂಲಂಕುಷವಾಗಿ ವಿರೋಧ ಪಕ್ಷಗಳ ಜೊತೆಯಲ್ಲೂ ಕೂಡ ಇವರು ಚರ್ಚೆನೇ ಮಾಡೋಕ್ಕೆ ಹೋಗಲಿಲ್ಲ. ಏಕಾಏಕಿ ಒಂಥರ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ ಅಂದರೆ, ನಾವೊಂದು ಇನ್ನೊಂದು ರೀತಿ ಕಾಣ್ತಾ ಇರೋದಂದ್ರೆ ಎಲ್ಲದಕ್ಕೂ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿನ ನಮಗೆ ಕಾಣಿಸ್ತಾ ಇದೆ. ಆ ರೀತಿ ಯೋಚನೆ ಇಟ್ಕೊಂಡೋದ್ರೆ ಒಂದು ನಿಮಿಷ ನಾನು ಹೇಳ್ತೇನೆ, ನಾನು ನೀರಲ್ಲಿ ರಿಯಲ್ ಎಸ್ಟೇಟ್ ಹೇಳ್ತಾ ಇಲ್ಲ, ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಅಂತ ಬ್ರ್ಯಾಂಡಿಂಗ್ ಅಷ್ಟೇ. ನಾನು ಬಿಸ್ನೆಸ್ ಹುಡುಕ್ತಾ ಇಲ್ಲ, ಸರಿಯಾದ ಒಂದು ಮಾಹಿತಿಯನ್ನ ನೀವು ಒದಗಿಸಿದ್ರೆ ಬಹುಶಃ ಇಂಥ ತೀರ್ಪನ್ನ ತಡಿಬಹುದಾಯಿತು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ಸರಿಯಾಗಿ ಮನವರಿಕೆ ಮಾಡಲಿಲ್ಲ. ಇದ್ರ ಜೊತೆಲಿ ಮೇಡಮ್ ಇವರೇನು ಮೊನ್ನೆ MP ಲೋಕಸಭಾ ಸದಸ್ಯರ ಸಭೆ ಮುಂಚೆ ಒಂದು ಕಾವೇರಿ ನಾಳಿಕೆ ಸಭೆ ಇದೆ, ಅದ್ರ ತೀರ್ಪು ಬರ್ಬೋದು ಅನ್ನೋ ಒಂದು ಮುನ್ಸೂಚನೆ ಇದ್ರೂ ಕೂಡ ಅಲ್ಲಿನ ವಕೀಲರಾದ ಕಾಟರ್ಕಿ ಅವರು ಆ ಸಭೆಗೆ ಹಾಜರಾಗ್ತಾರೆ. ಆ ಸಭೆಯಲ್ಲಿ ಹಾಜರಾಗಿ ಈ ಒಂದು ವಿಚಾರನ ಚರ್ಚೆ ಮಾಡಿ ನಾಳೆ ಬರ್ತಕ್ಕಂಥ ಏನು ಒಂದು CWRC ವಿಚಾರದಲ್ಲಿ ಚರ್ಚೆ ಏನಾಗಬೇಕು ಅನ್ನೋ ಅಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಇವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರ ಇಟ್ಕೊಂಡು ಡೆಲ್ಲಿಗೆ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕಾವೇರಿ ವಿಚಾರನೂ ಮರ್ತ್ಬಿಟ್ರು, ಕರ್ನಾಟಕ ವಿಚಾರನೂ ಮರ್ತ್ಬಿಟ್ರು. ಕೇವಲ ಅವ್ರನ್ನೆಲ್ಲ ಕ್ಯಾಬಿನೆಟ್ ಯಾರನ್ನ ತುಂಬ್ಕೊಬೇಕು ಅನ್ನೋ ವಿಚಾರವಾಗಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಬಿಟ್ರೆ ರಾಜ್ಯದ ವಸ್ತುಸ್ಥಿತಿ ಬಗ್ಗೆ ನಾಳೆಗೆ ಏನು ನಾವು ಸಬ್ಮಿಷನ್ ಮಾಡಬೇಕು ಇದ್ರ ವಿಚಾರ ಚರ್ಚೆ ಆಗಲಿ ಅಂತ ಹೇಳ್ಬಿಟ್ಟು ಆ ಮೋಹನ್ ಕಾತರಕಿ ಅಂತ ಇರ್ತಕ್ಕಂಥ ವಕೀಲರು ಬೇಜಾರಾಗಿ ಎದ್ದೋಗಿರ್ತಾರೆ ಸಭೆಯಿಂದ. ಅಲ್ಲೇನೋ ಕೂತಿರ್ತಾನೆ, ಇಲ್ಲಿ ಕೂತ್ಕೊಂಬೇಡಿ ಅಂತ ಎಬ್ಬರ್ಸ್ ಕಳಿಸಿರ್ತಾರೆ ಅಂತ ಒಂದು ಮಾಹಿತಿ ನಮ್ಮ ಮಾಧ್ಯಮ ಮೂಲಕನೇ ಬಂದಿರ್ತಕ್ಕಂಥ. ಈ ರೀತಿ ಇರ್ತಕ್ಕಂಥ ಬೇಕಾದ್ರೆ ಮೇಡಮ್ ಇವತ್ತು ವಾದ ಮಾಡ್ಬೇಕಾದ್ರೆ ಲಾಯರ್ಗಳೇ ನಾವು ಕನ್ಸರ್ನ್ ತಗೊಂಡು ಯಾವ ರೀತಿ ಮನವರಿಕೆ ಮಾಡುವಂಥದ್ದು. ಇವತ್ತೇನು ಮೇಲ್ಮನವಿ ಸಲ್ಲಿಸಿ CWRC ಇಂದ CWMAಗೆ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೇಲ್ಮನವಿ ಕೊಟ್ರಲ್ಲ, ಅಲ್ಲೂ ಕೂಡ ಏನು ಹಿಂದೆ RC ಕೊಟ್ಟಂತ ರೆಗ್ಯುಲೇಟರಿ ಕಮಿಷನ್ ಕೊಟ್ಟಂತ ತೀರ್ಪನ್ನು ಇವತ್ತು ಎತ್ತಿಡಿದಿದೆ. ಇಲ್ಲೂ ಕೂಡ ಇವತ್ತು ಗೌರವ್ ಗುಪ್ತಾ ಹೋಗಿದ್ರಲ್ಲ, ಇವತ್ತು ಗೌರವ್ ಗುಪ್ತಾ ಹೋಗಿದ್ದಂತ ಕೆಲಸನೇ ಕೂಡ ಮೋಹನ್ ಕಾತರಕಿ ಮತ್ತೆ ಗೌರವ್ ಮೊನ್ನೆನೇ ಸೇರ್ಬಿಟ್ಟಿದ್ರೆ ಕಳೆದ ಜೂನ್ ತಿಂಗಳಿಂದಲೇ ಇದೊಂದು ಸಭೆಯನ್ನ ಬಹಳ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ರೆ ಬಹುಶಃ ಇಷ್ಟೊಂದು ಬಿಡಿ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟೊಂದು ಒತ್ತಾಯ ಬರ್ತಿರ್ಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತಮಿಳುನಾಡಲ್ಲಿ ಇಂಥ ದಿನ ಬರ್ತಾ ಇದೆ ಅಂತ ಅಲ್ಲಿನ ಒಟ್ಟು ಪಕ್ಷಗಳನ್ನ ಸೇರಿಸ್ಕೊಂಡು ವಿಜಯ್ ಅವರು ಅಪ್ಲಿಕೇಶನ್ ಹಾಕೊಳ್ತಾರೆ. ಆದ್ರೆ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಯಾಕೆ ಆಗ್ಲಿಲ್ಲ, ಅದು ಯಾವ ಪೂರ್ವ ತಯಾರಿ ಮಾಡ್ಲಿಲ್ವಲ್ಲ, ಯಾವುದಕ್ಕೋಸ್ಕರ ಮೇಡಮ್ ಇದು ನಮಗೆ ಬೆಂಗಳೂರು ಬಿಸಿ ಆಗಿದ್ದಾರೆ, ಅವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬ್ಯುಸಿ ಆಗಿದ್ದಾರೆ. ಇಲ್ಲಿವರೆಗೂ ಕೂಡ ಈಗ ಒಂದು ವಾರದಿಂದ ಸಮಸ್ಯೆ ಆಗ್ತಾ ಇದೆ. ಡೆಲ್ಲಿಯಿಂದ ಬಂದು ಕರ್ನಾಟಕದಲ್ಲೇ ಅಷ್ಟು ಜನರು ನಿಂತ್ಕೊಂಡು ಒಂದು ಹೇಳಿಕೆಗಳನ್ನ ಕೊಡುವಂಥದ್ದಾಗ್ಲಿ, ರೈತರನ್ನ ಸಂತೈಸೋದಂತಾಗ್ಲಿ ಇಲ್ಲಿವರೆಗೂ ಕ್ರಮ ಜರುಗಿಸ್ಲೇ ಇಲ್ಲ. ಒಂದ್ ನಿಮಿಷ ಮೇಡಮ್, ಇವತ್ತು ಹೆಚ್ಚಿನದಾಗಿ ಬೆಂಗಳೂರಿಗೆ ಡಿಪೆಂಡೆನ್ಸಿ ಇರ್ತಕ್ಕಂಥದ್ದು. ಅದು ಮಾತಾಡ್ತೀನಿ, ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ನಾಗೇಂದ್ರ ಬಾಬು ಅವರೇ, ಇದುವರೆಗೂ ಕೂಡ ಕಾವೇರಿ ವಿಚಾರದಲ್ಲಿ ನಾನು ನೋಡಿದ ಹಾಗೆ ಕರ್ನಾಟಕಕ್ಕೆ ಮಗದೊಮ್ಮೆ ಅನ್ಯಾಯ, ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ, ಈ ಥರ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ ಹೊರತು ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಜಯ ಅನ್ನೋದು ನಾವು ಕೇಳಲೇ ಇಲ್ವಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ? ಪ್ರತಿ ಸಲ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ವಿಫಲ ಆಗ್ಬಿಡ್ತಾರೆ. ವಕೀಲರನ್ನಾದರೂ ಚೇಂಜ್ ಮಾಡಿಬಿಟ್ಟು ನೆಟ್ಟಿಗೆ
ಒಂದು ವಾದ ಮಂಡನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಕುಡಿಯೋದಕ್ಕಿಲ್ಲ ಸ್ವಾಮಿ ಅಂತ ಅರ್ಥ ಮಾಡ್ಸೋಕ್ಕಾಗಲ್ವಾ? ನಿಮಗೆ ಸ್ಪಷ್ಟವಾಗಿ ಕಳೆದ 15 ವರ್ಷಗಳಲ್ಲಿ ಇದು 3ನೇ ಬಾರಿ ಇಂಥ ಒಂದು ಸಂಕಷ್ಟಕ್ಕೆ ನಾವು ಸಿಲುಕ್ತಾ ಇರ್ತಕ್ಕಂಥದ್ದು ಮೊದಲನೇದು. ಎರಡನೇದು ನೋಡಿ, ಕಳೆದ ಪ್ರತಿ ವರ್ಷ ಕೂಡ ಸರಿಸುಮಾರು 177.25 TMC ನೀರನ್ನು ಬಿಡಬೇಕು. ಕಳೆದ 10 ವರ್ಷಗಳಲ್ಲಿ ಆ ರೀತಿ ಲೆಕ್ಕ ತಗೊಳ್ಳೋದಾದ್ರೆ ಸರಿಸುಮಾರು 1772.25 ಅಷ್ಟು TMC ನೀರನ್ನು ಬಿಡಬೇಕಾಗಿತ್ತು. ಈ ಕಳೆದ 10 ವರ್ಷಗಳಲ್ಲಿ ಮೇಡಮ್ 2746 TMC ನೀರನ್ನು ನಾವು ಬಿಟ್ಟಿದ್ದೀವಿ. ದಯಮಾಡಿ 1772.5 TMC ನೀರನ್ನ ನಾವು 2746 TMC ನೀರನ್ನು ನಾವು ಬಿಟ್ಟಿದ್ದೀವಿ. ಏನಕ್ಕೆ ಈ ವಿಷಯ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಳೆ ಹೆಚ್ಚಾದಾಗ ಅತಿ ಹೆಚ್ಚು ನೀರು ಹರಿದೋಗುವಂಥ ಸಂದರ್ಭದಲ್ಲಿ ಮನೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ಹೆಚ್ಚುವರಿ ನೀರು ಹರಿದೋಗುವಂಥ ಸಂದರ್ಭದಲ್ಲಿ ನಾವು ಈ ಹೆಚ್ಚುವರಿ ನೀರನ್ನ ಹಿಡಿದುಕೊಳ್ಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಮೇಲ್ಮಟ್ಟದಲ್ಲಿದ್ದೀವಿ, ಕೆಳಗಡೆ ಪ್ರದೇಶಕ್ಕೆ ಹರಿದೋಗ್ತದೆ. ಅಲ್ಲಿ ಹೆಚ್ಚುವರಿ ನೀರು ಹರಿದೋದ್ರು ಕೂಡ ಅವರು 3 ಬೆಳೆ ಬೆಳ್ಕೋತಾರೆ, ನಾವು 1 ಬೆಳೆ ಬೆಳ್ಕೋತೀವಿ. ನಮ್ಮಲ್ಲಿ ಸಂಗ್ರಹ ನೀರನ್ನ ಅವ್ರು ಇದೇ ವಿಚಾರದಲ್ಲೇನೆ ಸಮಸ್ಯೆ ಎಲ್ಲಾಗುತ್ತೆ ಅಂತಂದ್ರೆ ನೋಡಿ, ಇವರು ಏನಾದರೂ ಕರೆಕ್ಟಾಗಿ ರಾಜ್ಯ ಸರ್ಕಾರ ಮೇಡಮ್ ನಿಮ್ಗೊಂದು ಕೆಲವು ಅಂಕಿಅಂಶಗಳನ್ನು ಕೊಡ್ತೀನಿ. 167 ಕೆರೆಗಳಿದೆ ಮಂಡ್ಯ ಜಿಲ್ಲೆಯಲ್ಲಿ. ಒಟ್ಟು 167 ಕೆರೆಗಳು ಇವತ್ತು ಖಾಲಿ ಆಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ 968 ಕೆರೆಗಳಲ್ಲಿ 168 ಕೆರೆಗಳು ಸಂಪೂರ್ಣವಾಗಿ ನೀರಿಲ್ಲ. 368 ಕೆರೆಗಳು 25%ರಷ್ಟಿದೆ. 212 ಕೆರೆಗಳು 50% ನೀರಿದೆ. ಯಾಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಜನಕ್ಕೆ ಜಾನುವಾರುಗಳಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಆಗ್ಲೇ ಅವ್ರು ಹೇಳಿದ್ರು, ಯಾವುದು ತಮಿಳುನಾಡು ನಾವು ಹೆಚ್ಚುವರಿ ನೀರನ್ನ ಹರಿಬಿಡ್ತೀವಲ್ಲ, ಇದನ್ನು ನಾವು ರಾಜ್ಯ ಸರ್ಕಾರ ಹೆಚ್ಚುವರಿ ನೀರನ್ನ ಸದ್ಬಳಕೆ ಮಾಡಿಕೊಂಡಿದ್ರೆ 968 ಕೆರೆಗಳನ್ನ ಮಂಡ್ಯ ಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಹೂಳೆತ್ತುಬಿಟ್ಟು ನಾವೇನಾದ್ರೂ ಎಕ್ಸಸ್ ಸ್ಟೋರ್ ಮಾಡ್ಕೊಂಡಿದ್ರೆ ಇವತ್ತು ಎಷ್ಟೋ ಬಚಾವ್ ಆಗ್ತಾ ಇದ್ವಿ. ರಾಜ್ಯ ಸರ್ಕಾರ ಸಂಪೂರ್ಣವಾದಂತ ವೈಫಲ್ಯ ಇದರಲ್ಲಿ ಮಾಡಿಲ್ಲ ಸಂಪೂರ್ಣವಾದಂತ ವೈಫಲ್ಯ ಇದು. ನಂಬರ್ 1. ನಂಬರ್ 2 ನೋಡಿ, ನೀವು ಹೆಚ್ಚು ಕಡಿಮೆ ಮೇಡಮ್ ಜಸ್ಟ್ ಈ ಒಂದು 12 ತಿಂಗಳಲ್ಲಿ ಪದೇ ಪದೇ ನೀವು ಸರಾಸರಿ ತಗೊಳ್ಳೋದಾದ್ರೆ ಪರ್ಫೆಕ್ಟ್ ಆಗಿ 1772 TMC ನೀರನ್ನು ನಾವು ಅವ್ರಿಗೆ ಬಿಟ್ಟಿದ್ದೀವಿ. ಬಿಟ್ಟರೆ ಇವತ್ತಿನ ಪರಿಸ್ಥಿತಿಲಿ ನಿಮಗೆ ಸಂಕಷ್ಟ ಸೂತ್ರ ಯಾವುದು, CWRC ಆಗಿರ್ಬೋದು, CWMA ಆದರೂ ಆಗಿರ್ಬೋದು, ಸಂಕಷ್ಟ ಸೂತ್ರ ಏನು ಹೇಳುತ್ತೆ, ಮೊದಲು ಕುಡಿಯೋ ನೀರಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳುತ್ತೆ. ಇದೇ ಒಂದು ನ್ಯಾಯಮಂಡಳಿಯನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು ಕಟುವಾಗಿ ವಿರೋಧ ಮಾಡಿದ್ರು. ಯಾವ ರೀತಿ ವಿರೋಧ ಮಾಡಿದ್ರು ಅಂತಂದ್ರೆ, ನ್ಯಾಯಮಂಡಳಿಯು ತಮಿಳುನಾಡಿಗೆ ನಿಗದಿಪಡಿಸಿದ ನೀರಿನ ಪ್ರಮಾಣ ಕರ್ನಾಟಕ ರೈತರ ಮತ್ತು ಕುಡಿಯುವ ನೀರಿನ ಅಗತ್ಯಗಳನ್ನು ನಿರ್ಲಕ್ಷಿಸಿದೆ ಎಂಬುದನ್ನು ಅವರು ಪ್ರಮುಖವಾದಂಥ ವಾದ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅಸಮಾನ ನೀರು ಹಂಚಿಕೆ, ನ್ಯಾಯಮಂಡಳಿಯು ತಮಿಳುನಾಡಿಗೆ ನಿಗದಿಪಡಿಸಿದ ನೀರು ಕರ್ನಾಟಕ ರೈತರ ಮತ್ತು ಕುಡಿಯುವ ನೀರಿನ ಅಗತ್ಯಕ್ಕೆ ನಿರ್ಲಕ್ಷಿಸಿದೆ ಅಂತಕ್ಕಂಥ ಒಂದಾದರೆ, ಸಾಕಷ್ಟು ನೀರಿಲ್ಲದ ವರ್ಷಗಳು ಮಳೆ ಅಭಾವ ಉಂಟಾದಾಗ ಅಥವಾ ಅಭಾವದ ವರ್ಷಗಳಲ್ಲಿ ನೀರನ್ನು ಹೇಗೆ ಹಂಚಿಕೆ ಮಾಡಿಕೊಳ್ಳಬೇಕು ಎಂಬ ಸ್ಪಷ್ಟ ಸೂತ್ರವನ್ನು ಇದುವರೆಗೂ ನಮಗೆ ಮಾಡಿಲ್ಲ. ಕರ್ನಾಟಕ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದನ್ನೇ. ಆಮೇಲೆ ಇನ್ನೊಂದು ಲಾಸ್ಟ್ ಒಂದು ಸಣ್ಣ ಪಾಯಿಂಟ್ ಇದೆ. ಈ CWRC ಮತ್ತು CWMA ಇವರ ಕರ್ತವ್ಯಗಳೇನು, ಪ್ರತಿ 10 ದಿವಸಕ್ಕೊಮ್ಮೆ ಜಲಾಶಯಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ನೀರಿನ ಮಾಪನವನ್ನು ಮಾಡ್ಕೋಬೇಕಾಗ್ತದೆ. ಅದು ಮಳೆ ಬರುವಂಥ ಸಂದರ್ಭದಲ್ಲಿ ಅವರು ಇನ್ನು ಜೂನ್ ಜುಲೈಲಿ ಪರ್ಫೆಕ್ಟ್ ಆಗಿ 10 days ಒನ್ಸ್ ಅವರು ಇದನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ ನಿಮಗೆ ಆವತ್ತೇ ಆ ವಿಷಯ ಗೊತ್ತಾಗಿದ್ರೆ ಯಾಕೆ ನೀವು ರಾಜ್ಯ ಸರ್ಕಾರಗಳಿಗೆ ಮಾಹಿತಿಗಳನ್ನು ಕೊಟ್ಟಿಲ್ಲ? ದೇವೇಗೌಡರ ವಿಚಾರ ನೀವು ಯಾಕೆ ಪ್ರಸ್ತಾಪ ಮಾಡಿದ್ರೆ ನಂಗೆ ಗೊತ್ತಾಯ್ತು. ಕುಮಾರಣ್ಣ ಅವರು ಕೂಡ ಈ ವಿಷಯದಲ್ಲಿ ವಿರೋಧ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಕಾಣುತ್ತೆ. ಜನಕ್ಕೆ ಅರ್ಥ ಆಗೋಂಗೆ ಹೇಳೋದಾದ್ರೆ, ಈಗ ಸರ್ವೋಚ್ಚ ನ್ಯಾಯಾಲಯ ವಿಶೇಷವಾಗಿ ಕಾವೇರಿ ನೀರು ಅಂದಾಗ 284.75 TMC ಕರ್ನಾಟಕಕ್ಕೆ, 404.25 TMC ತಮಿಳುನಾಡಿಗೆ, ಕೇರಳಕ್ಕೆ 30 TMC, ಅದರ ಜೊತೆಗೆ ಪುದುಚೇರಿಗೆ 7 TMC ಅಂತ ಹೇಳಿ ಹಂಚಿಕೆ ಮಾಡಿಬಿಟ್ಟಿದೆ. ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶ. ಅದನ್ನ ಪರಿಪಾಲನೆ ಮಾಡಬೇಕು. ರೈಟ್. ಯಾವಾಗ ನೀರು ಸಮೃದ್ಧವಾಗಿದ್ದಾಗ ಇದನ್ನೆಲ್ಲ ಕೂಡ ಪರಿಪಾಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕುಡಿಯೋದಕ್ಕೆ ನೀರಿಲ್ಲ ಅಂದಾಗ ನೀವು 404 ನಾವು ಮಾತಾಡಿದ್ವಿ ಕೊಟ್ಬಿಡಿ ಅಂತ ಹೇಳಿದ್ರೆ ಹೆಂಗೆ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಾವು CWRCಗೂ CWMAಗೂ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ.
ಅಲ್ಲಿ ಹಲವಾರು ಬಾರಿ ನಾವು ವಿಫಲತೆಯನ್ನು ಕಂಡಿರೋದ್ರಿಂದಾಗಿ ಜನಾಕ್ರೋಶ ಹೆಚ್ಚಾಗುತ್ತೆ, ರೈತರು ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ. ರವೀಶ್ ಅವ್ರು ಮಾತಾಡಬೇಕು, ರಾಜಕೀಯ ಕಾಣಿಸ್ಬಿಡುತ್ತೆ. ಈ ಕಾವೇರಿ ಹೋರಾಟದಲ್ಲಿ ನನಗೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಬೇಕಾಗಿತ್ತು, ಆ್ಯಕ್ಚುಲಿ ಈ ಮೆಥಡ್ಸ್ ಇತ್ತು ಅಂತ. ಈಗ ನೋಡಿ, ಭಾನುವಾರ ಸರ್ವಪಕ್ಷ ಸಭೆ. ಆ ಸಭೆಯಲ್ಲಿ ಇಲ್ಲ, ಡಿ ಕೆ ಶಿವಕುಮಾರ್ ಅವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿ ಇದ್ದೀರಿ, ನೀವು ಯಾವ ನಿರ್ಧಾರ ತೊಗೊಂಡ್ರು ಕೂಡ ರಾಜ್ಯದ ಜಲದ ವಿಚಾರವಾಗಿ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ, ವಿ ಆರ್ ವಿತ್ ಯು ಅನ್ನೋದು ಕಾಣಿಸಲ್ವಲ್ಲ. ಇಲ್ಲೇ ಒಗ್ಗಟ್ಟಿಲ್ಲ ಅಂದರೆ ತಮಿಳ್ನಾಡನ್ನ ಹೆಂಗೆ ಕನ್ವಿನ್ಸ್ ಮಾಡೋದು? ಮೇಡಮ್, ಇದು ಅಕ್ಷರಶಃ ರಾಜಕೀಯ ಎದ್ದು ಕಾಡ್ತಾ ಇದೆ. ನಾವು ಕಾವೇರಿ ಅಂತ ಬಂದರೆ ನೆನಪಿಸ್ಕೊಳ್ಳೋದು ಸನ್ಮಾನ್ಯ ದಿವಂಗತ ಬಂಗಾರಪ್ಪ ಸಾಹೇಬ್ರನ್ನ. ಅವ್ರ ಶಿಷ್ಯರೇ ಆಗಿರೋದ್ರಿಂದ ಇವ್ರಿಗೆ ಒಂದು ಸುವರ್ಣ ಅವಕಾಶ. ಅವರೇ ಇವ್ರನ್ನ ಕರ್ಕೊಬಂದು ಇವ್ರನ್ನ ಅಧಿಕಾರದಲ್ಲಿ ರುಚಿ ತೋರಿಸಿ ಇವತ್ತು ಮುಖ್ಯಮಂತ್ರಿವರೆಗೂ ಏನು ಬಂದಿದ್ದಾರೆ, ಅದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಇವ್ರಿಗೆ ಕರ್ನಾಟಕದ ಹಿತದೃಷ್ಟಿ ಇದ್ರೆ, ಬದ್ಧತೆ ಇದ್ರೆ, ಈಗ ನೋಡಿ ನಾವು ಯಾವಾಗ್ಲೂ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾನೆ ಮಾಡ್ತೀವಿ. ಇವ್ರಿಗೆ 5 ಸಾರಿ ಸರ್ಕಾರ ನಡೆಸಿರೋ ಅನುಭವ ಇದೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ. JDSಗೂ 2 ಸಾರಿ ನಡೆಸಿರೋ ಅನುಭವ ಇದೆ. BJPನೂ ಸಹ ಹಿಂಬಾಗ್ಲಿಂದ 2 ಸಾರಿ ನಡೆಸಿರೋ ಅಧಿಕಾರ ಇದೆ. ಇವ್ರಿಗೆಲ್ಲ ಏನಂದ್ರೆ ಅವ್ರದ್ದು ಪಕ್ಷ ಮಾತ್ರನೇ ಮುಖ್ಯ, ರಾಜ್ಯದ ಜನ ಮುಖ್ಯನೇ ಅಲ್ಲ ಇವ್ರಿಗೆ. ಖಂಡಿತವಾಗ್ಲು 3 ಪಕ್ಷವ್ರು ನಾನು ಸೇರಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಎಂಪಿಗಳು ಜಾಸ್ತಿ ಇದ್ದಾರೆ ಅಂದರೆ BJPಯವರ ಎಂಪಿಗಳು ಜಾಸ್ತಿ ಇರೋದು. ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಇರ್ಬೋದು, ಕೇಂದ್ರದಲ್ಲಿ ಎಂಪಿಗಳಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ MP, ಈಗ ಯದುವೀರ್ ಅವರು ಮೈಸೂರಲ್ಲಿ MP. ಅವರಿಬ್ಬರಿಗೆ ಬದ್ಧತೆ ಇಲ್ವಾ? ಅವರಿಬ್ಬರದ್ದು ಜವಾಬ್ದಾರಿ ಇಲ್ವಾ? ಈಗ ಇವ್ರು ಕರೀದಿರ್ಲಿ, ಯಾರೇ ಆಗಿರ್ಲಿ, ಈಗ ರಾಜ್ಯದ ಹಿತದೃಷ್ಟಿಯಿಂದ ನಾನು ಕರೀಲಿಲ್ಲ ಅಂದ್ರೆ ನಾನು ಹೋಗಬೇಕು. ಕಾವೇರಿ ನೀರು ನಾವು ಕುಡಿತಾ ಇದ್ದೀವಿ, ಬೆಂಗಳೂರಿಗರು ಮತ್ತೆ ಈ ಒಂದು 2-3 ಭಾಗ ಜಿಲ್ಲೆಯವರು ಇನ್ಕ್ಲೂಡಿಂಗ್ ತಮಿಳುನಾಡವರು ಕುಡಿತಾ ಇದ್ದಾರೆ. ನದಿ ಅನ್ನೋದು, ನೀರು ಅನ್ನೋದು ಯಾರಿಗೂ ಸ್ವಂತ ಅಲ್ಲ, ಎಲ್ರಿಗೂ ಅದು ಸಮನಾಗಿ ಹಂಚಿಕೆ ಆಗಬೇಕು. ಓಕೆನಾ? ಅದನ್ನ ನಾವು ಪರಿಪಾಲನೆ ಮಾಡಲೇಬೇಕು ಕೂಡ. ಉದಾಹರಣೆಗೆ ಇವಾಗ ನಮಗೆ ಗೋವಾದಿಂದ ಮಹದಾಯಿನ ಡಬಲ್ ಇಂಜಿನ್ ಸರ್ಕಾರ ಇದುವರೆಗೂ ನಮಗೆ ಸಮಸ್ಯೆ ಬಗೆಹರಿಸ್ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಇಲ್ಲಿ ಯಾವ ಸರ್ಕಾರ ಇದೆ, ಆ ಸರ್ಕಾರದ ಬಗ್ಗೆ ಮಾತ್ರ ಟೀಕೆ ಮಾಡ್ತಾರೆ. ನಾವು ಹೇಳೋದು ಎಲ್ರಿಗೂ ಸಮಾನವಾಗಿ ಇದನ್ನ ಜವಾಬ್ದಾರಿ ತಗೋಬೇಕಾಗಿದೆ. ಇದರಲ್ಲಿ ನಾವು ರಾಜಕೀಯ ಮಾಡೋದು ಅಕ್ಷರಶಃ ತಪ್ಪು. ಈಗ ನೀವು ನೋಡ್ತಾ ಇದ್ದೀರ, ಒಂದು 15 ವರ್ಷಗಳಿಂದ ಪ್ರತಿ ಸಲ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಅನ್ನೋ ಬ್ರೇಕಿಂಗ್ ನ್ಯೂಸ್ನ ನೀವು ಗಮನಿಸಿರ್ತೀರಿ. ಎಲ್ಲಿ ವೈಫಲ್ಯ? ಈಗ ವಕೀಲರು ಸರಿಯಾಗಿ ವಾದ ಮಾಡಲ್ಲ ಅನ್ಕೋಬೇಕಾ? ವಕೀಲರು ಸರಿಯಾಗಿ ಇನ್ಪುಟ್ಸನ್ನು ಕೊಟ್ಟಿಲ್ಲ ಅನ್ಕೋಬೇಕಾ? ವಕೀಲರಿಗೆ ಸರಿಯಾಗಿ ಇನ್ಪುಟ್ ಸಿಕ್ಕಿಲ್ಲ ಅನ್ಬೇಕಾ? ಸಮೀಕ್ಷೆಗಳಾಗಲ್ಲ ಅನ್ಬೇಕಾ? ಅಂಕಿಅಂಶಗಳನ್ನು ಪ್ರಸ್ತುತ ಏನಂತ? ಮೇಡಮ್, ಇವತ್ತು ನಾನು ಹೇಳ್ತೀನಿ, 10 ಮಿನಿಟ್ಸಲ್ಲಿ ChatGPTನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲರಿಗೂ ಇನ್ಫಾರ್ಮೇಷನ್ ಇರುತ್ತೆ. ಇದರಲ್ಲಿ ಏನಂದರೆ ರಾಜಕೀಯ ಹೆಚ್ಚಾಗಿ ಬದ್ಧತೆ ಇರಲ್ಲ. ಉದಾಹರಣೆ ಹೇಳ್ತೀನಿ, ನದಿಗಳ ಜೋಡಣೆ ಮಾಡ್ತೀವಿ ಅಂತ ಹೇಳಿದವರು ಯಾರು? ಇದೇ ಭಾರತೀಯ ಜನತಾ ಪಾರ್ಟಿಯವರು. ನದಿಗಳ ಜೋಡಣೆ 12 ವರ್ಷ ಆದರೂ ಇನ್ನೂ ನದಿಗಳ ಜೋಡಣೆ ಮಾಡಿಲ್ಲ. ನಾವು ಬೇರೆ ನೀವು ಯಾವ ವಿಷಯದಲ್ಲ ರಾಜಕೀಯ ಮಾಡ್ಕೊಳ್ಳಿ, ಗಡಿ ಮತ್ತೆ ಜಲ ಇವೆರಡು ಬಹಳ ಮುಖ್ಯ. ಇದರಲ್ಲಿ ನಾವು ರಾಜಕೀಯ ಮಾಡಬಾರ್ದು. ನದಿಗಳ ಜೋಡಣೆ ಮಾಡಿದ್ರೆ ಇವತ್ತು ನಮ್ಗೆ ಇದ್ದು ಸ್ಥಿತಿಗೆ ಬರ್ತಾ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಏನಂದ್ರೆ, ಭಾರತೀಯ ಜನತಾ ಪಾರ್ಟಿ ಇವಾಗಿರೋ ಸದ್ಯದ ರಾಜಕೀಯ ಮಾತು ನಾನು ಅವ್ರ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಭಾರತನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೇನು ಹೊಟ್ಟೆಗಿದೆ ಗೊತ್ತಿಲ್ಲ. ಇಲ್ಲಿನ ಮೆಡಿಕಲ್ ಕಾಲೇಜ್ಗಳು ಬೇಕು, ಇಲ್ಲಿನ ಹಾಸ್ಪಿಟಲ್ಗಳು ಬೇಕು, ಇಲ್ಲಿನ ಟ್ಯಾಕ್ಸ್ ಬೇಕು. ಆದರೆ ಇಲ್ಲಿರೋ ರೈತರ ಕಷ್ಟ ನೀವು ಕೇಳಲ್ಲ ಅಂತಂದರೆ, ನಾವು ಕನ್ನಡಿಗರಾಗಿ ಎಷ್ಟು ದಿನ ಅಂತ ನಾವು ಇದು ಅವಮಾನ ಸಹಿಸ್ಕೊಳ್ಳೋದು, ಎಷ್ಟು ದಿನ ಅಂತ ನಾವು ಈ ನೋವು ತಿನ್ನೋದು? ನಾನು ಅದಕ್ಕೆ ಇವ್ರಿಗೆ ಏನು ಹೇಳ್ತೀನಿ, ಕಿವಿ ಮಾತು, ದಯವಿಟ್ಟು ನೀವು ಇರೋ ರಾಜಕೀಯ ಮಾಡಬೇಡಿ. ತಮಿಳ್ನಾಡವ್ರಿಗೂ ನಾನು ಹೇಳ್ತಿದ್ದೀನಿ, ಅವರು ಇದ್ರಲ್ಲಿ ಪಾಲಿದೆ, ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಮ್ಮ ಸಂಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಯಾವಾಗ ಬರಗಾಲ ಬರುತ್ತೆ ಅವರು ಸಹಕಾರ ಕೊಡಬೇಕು. ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದವರದ್ದು ಕರ್ತವ್ಯ ಇದೆ. ಅದನ್ನ ನಾವು ಚಾಚು ತಪ್ಪದೆ ಮಾಡಬೇಕು. ರೈಟ್. ಚಾಂದ್ಪಾಷ್ ಅವರೇ, ಪರಿಸ್ಥಿತಿ ಹಿಂಗಿದೆ. ರೈತರಂತೂ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಅನ್ಯ ಮಾರ್ಗ ಇಲ್ಲ. ಅಂದ್ರೆ ಸರ್ಕಾರಕ್ಕಷ್ಟೇ ಮೊರೆ ಇಡ್ಬೋದು, ನಿಮ್ಮ ಹತ್ರ ಅಷ್ಟೇ ಬರ್ಬೋದು. ಹಾಗಾಗಿ ಈ ಜಟಿಲತೆಯನ್ನ ಬಿಡಿಸೋದಾದ್ರೂ ಹೆಂಗೆ? ಯಾವ ಮಾರ್ಗಗಳನ್ನು ಅನುಸರಿಸ್ತೀರಿ? ನೋಡಿ ಮೇಡಮ್, ಇದೊಂದು ಹೇಳೋದಾದ್ರೆ, ನಾವಾಗಲಿ ಇವರಾಗಲಿ ಇವ್ರಿಗೆ ನಾವು ಎಲ್ಲವೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರ ನಡೆಸಿರೋರೆ. ಹೌದೌದು. ನಮ್ಮ ಎಲ್ಲರ ಕಾಲದಲ್ಲೂ ಆಗಿದೆ, ಎಲ್ಲ ಕಾಲದಲ್ಲೂ ಈ ತೀರ್ಪು ಬಂದಿದೆ. ಅದರ ಅರ್ಥ ನಮ್ಮ ರಾಜ್ಯದ ವಕೀಲರು ಸೂಕ್ತವಾದ ರೀತಿಯಲ್ಲಿ ವಾದನೆ ಮಾಡಲಿಲ್ವೇ ಅನ್ನೋ ಪ್ರಶ್ನೆನೂ ಕೂಡ ಏನೋ. ನಾವೇನೋ ಇವತ್ತು ಅಧಿಕಾರದಲ್ಲಿ ಇದ್ದೀವಿ, ನೀವು ಪ್ರತಿಪಕ್ಷಗಳಾಗಿ ನಮ್ಮನ್ನ ಚಾಟಿ ಬೀಸ್ತಿದ್ದೀರಿ, ನೀವು ಕೊಡುವಂತ ಸಲಹೆಗಳು ಸೂಕ್ತವಾಗಿದ್ರೆ ನಾವು ಸ್ವೀಕರಿಸ್ತೀವಿ. ನಿಮ್ಮ ಕಾಲದಲ್ಲೂ ವಾದ ಮಾಡಲಿಲ್ಲ, ಅವ್ರ ಕಾಲದಲ್ಲೂ ಮಾಡಿಲ್ಲ, ನಮ್ಮ ಕಾಲದಲ್ಲೂ ಮಾಡಲಿಲ್ಲ ಅಂತಾನೆ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಿಂತ, ಅಲ್ಲ, ಬಿಜೆಪಿ ಕಾಲದಲ್ಲಿ ಅನಾವೃಷ್ಟಿಗಿಂತ ಅತಿವೃಷ್ಟಿನೇ ಹೆಚ್ಚು, ಹಂಗಾಗಿ ಅವ್ರಿಗೆ ಅಷ್ಟು ಸಮಸ್ಯೆ ಬಾಧಿಸಲಿಲ್ಲ. ಗೊತ್ತಲ್ಲ ಮೇಡಮ್, ಅವಾಗ ಅವರು ಬಿಟ್ರಲ್ಲ. ಅನಾವೃಷ್ಟಿ ಯಾಕೆ ಆಗ್ತಾ ಇದೆ ಜನಕ್ಕೆ ಗೊತ್ತಾಗ್ತಾ ಇದೆ. ಹೌದೌದು, ಆಯ್ತಾ. ಆಮೇಲೆ ಹೇಳ್ತಾ ಇದಾರೆ ರೈತರ ಜೊತೆ ಸಮಾಲೋಚನೆ ಮಾಡ್ಬೇಕು. ಖಂಡಿತ ರೈತರ ಜೊತೆ ಸಮಾಲೋಚನೆ ಮಾಡ್ಬೇಕಾಗಿತ್ತು. ಈ ಆದೇಶ ಬರುತ್ತೆ ಅಂತ ಯಾರಿಗಾದ್ರೂ ಫಸ್ಟೇ ಗೊತ್ತಾಗುತ್ತಾ? ಅಥವಾ ನಾವೇನಾದ್ರು ಆದೇಶ ಮಾಡ್ತೀವ?
ನಿಮಗೂ ಅಷ್ಟೇ ನಮಗೂ ಅಷ್ಟೇ ಆದೇಶ ಬಂದ ಮೇಲೆನೆ ಅದ್ರ ತೀವ್ರತೆ ನಮಗೆ ಗೊತ್ತಾಗುವಂತದ್ದು. ಕ್ರಮ ಕೈಗೊಳ್ಳಬೇಕಾಗಿತ್ತು ಒಂದ್ ನಿಮಿಷ ಬೆಳೆ ಬೆಳಿ ಬೆಳಿ ಅಂತ ಹೇಳುವಂತವ್ರಿಗೆ ಒಂದ್ ನಿಮಿಷ ಬೆಳಿಬೇಡಿ ಅಂತ ಹೇಳೋದು ನೀವೇ ಅಲ್ಲ ಸರ್? ಅದಕ್ಕೆ ಆ ಸಂದರ್ಭದಲ್ಲಿ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರ ಉದ್ದೇಶ ಇಷ್ಟೇ. ಬರಗಾಲದ ಛಾಯೆ ಪ್ರಾರಂಭ ಆಗಿದೆ, ನೀವು ಬೆಳೆ ಬೆಳೆದು ಮಧ್ಯದಲ್ಲಿ ಕೂಡ ಮತ್ತೆ ಬೆಳೆಗೆ ನೀರು ಬೇಕು. ಮಳೆ ರಾಯ ಕೈ ಕೊಟ್ರೆ ರೈತ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ, ಸಾಲ ಸೂಲ ಮಾಡಿರ್ತಾನೆ, ನಷ್ಟಕ್ಕೀಡಾಗ್ತಾನೆ, ಅನಾಹುತಗಳಾಗುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇರೆ ಏನು ಉದ್ದೇಶ ಅಲ್ಲ. ರೈತ ಎಲ್ರಿಗೂ ಗೊತ್ತಿದೆ. ನೀವಿದ್ರೆ ಒಂದ್ ನಿಮಿಷ, ನೀವಿದ್ರೆ ಬೆಳೆ ಬೆಳೀರಿ ಅಂತಿದ್ರ, ಸಾಲ ಮಾಡಿ ಅಂತಿದ್ರ, ಅರ್ಥ ಮಾಡ್ಕೊಳ್ಳಿ. ಬೆಳೆ ಹಾಕಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ರೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಲ್ಲಿ ನೀರು ಕಡಿಮೆ ಆಗ್ತಿದ್ದಂಗೆ ಒಬ್ಬ ಅಧಿಕಾರಿಗಳ ತಂಡವನ್ನ ಗೋಪ್ಯವಾಗಿ ಅಲ್ಲಿನ ಬೆಳೆ ಅಧ್ಯಯನ ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ನೀರಿನ ಸಮಸ್ಯೆ ಇದೆಯಾ, ಬೆಳೆ ಇದಕ್ಕೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಅನ್ನೋ ವಿಚಾರನ ಅವತ್ತಿನ ದಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅವತ್ತು ಏನೋ ಅರ್ಥ ಮಾಡುವಂತ ಕೆಲಸ ಮಾಡಿದ್ರಿಂದ ಅವರ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ. ಗೌಪ್ಯವಾಗಿ ಅಧಿಕಾರಿಗಳನ್ನ ಕಳಿಸಿಕ ಬೊಮ್ಮಾಯಿ ತಗೊಂಡ್ರಲ್ಲ, ನಾವು ನಿಮಗಿಂತ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ವರದಿಯನ್ನು ತರಿಸ್ಕೊಂಡಿದ್ದೇವೆ ಜನರಿಗೆ. ಮಾಡಿದ್ವಿ ಮೇಡಮ್, ಖಂಡಿತ ಮಾಡಿದ್ವಿ. ರೈತರಿಗೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಳ್ಳಿ, ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಳ್ಳಿ. ಬರೀ ಬಂದ್ಬಿಟ್ಟು ಅಡ್ಡ ಹಾಕೋದಲ್ಲ, ಸಬ್ಜೆಕ್ಟ್ ತೀವ್ರತೆ ಅರ್ಥ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ತೀವ್ರತೆ ಅರ್ಥ ಮಾಡ್ಕೊಳ್ಳಿ. ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅನ್ನೋಂಗೆ ವಿಷಯ ಅಂತರ ಆಗದ್ ಬೇಡ. ರೈತರ ಸಮಸ್ಯೆ ನಾನು ನಿಮ್ಮನ್ನು ತೋರಿಸ್ಬಾರ್ದು. ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದಾರೆ, ನೀವೇನ್ ಮಾಡಿದ್ರಿ? ಒಂದ್ ನಿಮಿಷ ಇರಿ, ಒಂದ್ ಬ್ರೇಕ್ ತಗಂತೀನಿ. ಹಾಗಾದ್ರೆ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ವಕ್ತಾರರು ಕೇಳಿದ್ದಾರೆ. ಕಾಂಗ್ರೆಸ್ನವರು ಉತ್ತರ ಕೊಡ್ತಾರೆ, ರಾಜ್ಯ ಸರ್ಕಾರ ಏನ್ ಮಾಡಿದೆ, ರೈತರ ಹಿತ ಕಾಯುವಂತ ದೃಷ್ಟಿಯಿಂದ ಸರಿಯಾದಂತ ನಿರ್ಧಾರ ತಗೊಂಡಿದ್ಯಾ ಅನ್ನೋದೇ ಪ್ರಶ್ನೆ. ನೋಡಿ ಮೇಡಮ್, ನಮ್ಮ ಸ್ನೇಹಿತರು ಹೇಳ್ದಂಗೆ ಹೌದು, ಏನ್ ಮಾಡಿದ್ದೀರಿ, ಈಗಿನ ಕಾಲಕ್ಕೆ ಆಧುನಿಕವಾಗಿ ಏನೆಲ್ಲ ಮಾಡಿ ರೈತರ ಸಮಸ್ಯೆನ ಬಗೆಹರಿಸೋದಕ್ಕೆ ನೀರನ್ನ ಯಾವ ರೀತಿ ತರಬಹುದು ಅನ್ನೋದಕ್ಕೆ ರೂಪರೇಷೆಗಳನ್ನು ಸಿದ್ಧಪಡಿಸಿದ್ದು ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ಹೌದು, ಕೃತಕ ಮಳೆಯನ್ನು ತರುವಂತ ಉದ್ದೇಶವನ್ನು ಇಟ್ಕೊಂಡು ಅದ್ರ ಬಗ್ಗೆನೂ ನಾವು ಅದಕ್ಕೊಂದು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅದೊಂದು ವರದಿಯನ್ನು ಸಿದ್ಧಪಡಿಸಿ ಇಟ್ಕೊಂಡಿದ್ದೀವಿ. ಈಗ ನಮ್ಗೇನಾಗಿದೆ ಅಂದ್ರೆ ಇದನ್ನೆಲ್ಲ ಅನುಷ್ಠಾನಕ್ಕೆ ತರಬೇಕಾದಾಗಲೇ ಇದು ಸ್ಟಾರ್ಟ್ ಆಗಿರುವಂತದ್ದು. ಅದಕ್ಕೆ ನಾವು ಮುನ್ನೆಚ್ಚರಿಕೆ ತಗೊಂಡಿದ್ದೀವಿ. ಊರೋದ್ಮೇಲೆ ನಾವು ಊರ್ ಬಾಗ್ಲೇನು ಹಾಕಿಲ್ಲ, ಊರ್ ಕೊಳ್ಳೆ ಹೋದ್ಮೇಲೆ. ಹಾಗಾಗಿ ಇವರು ನಾವು ಕದ್ದು ಸೀಕ್ರೆಟ್ ಆಗಿ ಕಳಿಸಿ ನಿಮ್ಮ ಮುಖ್ಯಮಂತ್ರಿಗಳು ಅವತ್ತು ಕರೆಸಿರ್ಬೋದು. ನಾವು ಅದನ್ನ ಮಾಡಿದ್ದೀವಿ ಸರ್, ನಾವು ಮಾಡಿದ್ದೀವಿ ಸರ್. ಯಾವತ್ತು ನಿಮ್ಮವರೇ ಹೇಳ್ಬೋದಾಗಿತ್ತಲ್ಲ, ಟಮ್ ಆಯ್ತು. ಅದನ್ನ ಹೇಳೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಮುಖ್ಯಮಂತ್ರಿಗಳೇ ಅದನ್ನು ಬಹಿರಂಗ ಪಡಿಸ್ತಾರೆ. ಇಷ್ಟ ಆಯ್ತಲ್ಲ ಮೇಡಮ್. ಇನ್ನೊಂದು ನಮ್ಮ ದುರಂತ ನೋಡಿ, ತಮಿಳುನಾಡಿನ ಎಂಪಿಗಳಿಗೆ ಭಾಷೆನೇ ಬರಲ್ಲ ಹಿಂದಿ. ಆಯ್ತು, ಅವ್ರದೇ ಭಾಷೆಯಲ್ಲಿ ಬಡ್ಕೊಂಡು ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ನಮ್ಮ ಕರ್ನಾಟಕದಲ್ಲಿ ನನ್ನ ಪಕ್ಷದವರು ಸೇರಿನೇ ನಾನು ಹೇಳ್ತೀನಿ, ಆಯ್ತು, ಯಾವ ಲೋಕಸಭಾ ಸದಸ್ಯರು ಯಾವತ್ತು ಈ ವಿಚಾರವಾಗಿ ಬಾಯ್ಬಿಟ್ಟಿದ್ದಾರೆ. ನಮ್ಮ ಆಗಿನ ಮಂತ್ರಿ ಅಂಬರೀಷ್ ಅವರು ಒಂದು ರಾಜೀನಾಮೆಯನ್ನು ಬಿಸಾಕ್ಬಿಟ್ಟು ಬಂದ್ರು. ಹಾಗಾಗಿ ನಾವು ಒಬ್ಬರ ಮೇಲೆ ನಾವೇನು ಇವತ್ತು ನಿಮ್ಮವ್ರು ಕೊಡಿ ಅಂತ ನಾನು ಕೇಳಲ್ಲ, ಅದು ಕೇಳಿದ್ರೆ ರಾಜಕೀಯವಾಗುತ್ತೆ, ನಾನು ಕೇಳಕ್ ಹೋಗಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ, ಇವ್ರು ಮಾಡಿರೋದು ಇನ್ನೊಂದು ಎಂತ ಮೋಸ ಇದೆ ಅಂತ ಹೇಳಿದ್ರೆ, ಆಗ ಕಾಲದಲ್ಲಿ ಇದೇನಾಯ್ತಲ್ಲ ಇದು ಪ್ರಾಧಿಕಾರ, ಅದರಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, 40,000 ಎಕರೆ ಕಬ್ಬನ್ನ ಬೆಳಿಬಾರ್ದು ಅನ್ನೋ ಒಂದು ಪಾಯಿಂಟ್ ಅನ್ನ ಹಾಕಿದಾರಂತೆ. ಕಾವೇರಿ ನಮ್ಮ ಜೀವನಾಡಿ, ಜೀವನದಿ, ನಮ್ಮ ಕಾವೇರಿ ನೀರನ್ನ ನಾವು ಉಪಯೋಗಿಸ್ಕೋಬಾರ್ದು ಅಂತ ಹೇಳಿ ಅದನ್ನ ಪಾಯಿಂಟ್ ಹಾಕಿದಾರಂತೆ. ಅವತ್ತಿದ್ದ ಸಕ್ಕರೆ ಕಾರ್ಖಾನೆಗಳೆಷ್ಟು, ಇವತ್ತಿರೋದೆಷ್ಟು, ಕಬ್ಬನ್ನ ಸಪ್ಲೈ ಮಾಡಕ್ ಆಗದಿರೋಷ್ಟು ರೈತರು ಇದ್ದಾರೆ. ಆ ಭಾಗದಲ್ಲಿ ನಮ್ಗೆ ಆ ಸಮಸ್ಯೆನ ಅರಿವು ನಮಗಿದೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಅಂತ ಹೇಳಿದ್ರಿ, ವೈಯಕ್ತಿಕವಾಗಿ ಅದು ನಿಮ್ಮ ಭಾವನೆ. ನಮ್ಮ ಮುಖ್ಯಮಂತ್ರಿ ಏನ್ ಇವತ್ತು ಮೆಸ್ತಾ ಇದ್ದಾರೆ, ನಮ್ಮ ಇವರು ಬಂಗಾರಪ್ಪನವರ ಶಿಷ್ಯ ಅಂತ, ಆ ಗುರುವಿಗೆ ಇರುವಂತ ಬದ್ಧತೆ ಈ ಶಿಷ್ಯರಿಗೂ ಇದೆ. ಆಯ್ತಾ, ತೋರಿಸ್ತೀವಿ. ಪ್ರದರ್ಶನ ಮಾಡಿ ನೀವೆಲ್ಲ ಏನೋ ಮಾಡಿದೀನಿ ಅಂತ ಪ್ರದರ್ಶನ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಹೇಳಿ. ನಾವೇನು ಬಂಗಾರಪ್ಪನವರು ನೀರ್ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ ಅಂದ್ರು. ಯಾವಾಗ ಮೊಸರ ಕಲ್ಲು ಹುಡುಕದೆ ಕೆಲಸ ಮಾಡ್ತಾರೆ, ಇನ್ನು ಸಭೆನೇ ಆಗಿಲ್ಲ, ಏನು ಬರ್ತಾ ಇದ್ದಾರೆ.
ಜೋಸೆಫ್ ವಿಜಯ್ ಬರ್ತಾ ಅಂದು ಇದ್ದಾರೆ. ದೃಢವಾದ ನಿರ್ಧಾರ ತಗೊಳ್ಳಿಲ್ಲ ಅದು. ಅವ್ರು ಕರೀಲಿಲ್ಲ ಅಂದ್ರೆ ಹೋಗ್ಬೇಕ್ರಿ ನೀವು, ಹೋಗ್ಬೇಕು. ಕರ್ನಾಟಕದ ಹಿತದೃಷ್ಟಿಯಿಂದ ಕಾವೇರಿ ಹಿತದೃಷ್ಟಿಯಿಂದ ಹೋಗ್ಬೇಕು. ಹೌದು, ನಿಮ್ ಕರ್ತವ್ಯ ಅದು. ಮತ್ತೆ ಕರ್ದಿಲ್ಲ ರಕ್ಷಣೆ ಕರ್ನಾಟಕದ ಹಿತದೃಷ್ಟಿಯಿಂದ ಕಾವೇರಿ ಕೇಜ್ರಿವಾಲ್ ಅವ್ರಿಗೆ ಹೇಳಿ, ನಾವು ಬರ್ತೀವ್ರಿ, ನಾವು ಬರ್ತೀವ್ರಿ. ನೋಡಿ ಹಿಂಗೆ ಹೇಳ್ತಾರೆ ಇವರು. ಪದಪುಂಜಗಳ ಪ್ರಯೋಗ ಬೇಡ. ಖಂಡಿತ ಇಲ್ಲ ಮೇಡಮ್. We are very honest. ಡಿ ಕೆ ಶಿವಕುಮಾರ್ ಅವರು ದೃಢವಾದ ನಿರ್ಧಾರ ತಗೊಂಡ್ಲಿ, ಬಂಗಾರಪ್ಪನವ್ರಂತೆ ತಗೊಂಡ್ಲಿ ಅಂದ್ರೆ ನೀರ್ ಬಿಡಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ರೈಟ್, ರಿಸೈನ್ ಮಾಡ್ಬೇಕಾ ಅಥವಾ ದೃಢವಾದ ನಿರ್ಧಾರ ಅಂದ್ರೆ ನಿಮ್ ಒಳ್ಳೇದಾಗುತ್ತೆ ಮೇಡಮ್ ಮಾಡಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಮಾಡಬೇಡಿ. ಮುಂದೆ ಹೋರಾಟ ಮಾಡಿ, ಆ ಪದ್ಧತಿ ಬೇಕು. ರಾಜ್ಯದ ರೈತರಿಗೋಸ್ಕರ ಒಳ್ಳೇದಾಗುತ್ತೆ ರಿಸೈನ್ ಮಾಡ್ಲಿ, ತಪ್ಪೇನಿಲ್ಲ. ದೇಶ ಅದು. ದೇಶ ಅದು. ಇದು ರಾಜ್ಯಕ್ಕೋಸ್ಕರ ಅರ್ಥ ಅಲ್ವಾ ಮೇಡಮ್? ಈ ರಾಜ್ಯಕ್ಕೋಸ್ಕರ ಅರ್ಥ ರೈತರಿಗೋಸ್ಕರ ಆಲ್ರೆಡಿ ನಿಮಿಷ ಕೇಳಿಕೊಳ್ಳಿ. ಸರಿಯಾದ ಕೀಳುಮಟ್ಟದ ಅಭಿರುಚಿ ಕರ್ನಾಟಕದಲ್ಲಿ ರಾಜ್ಯದ ರೈತರ ಕರ್ನಾಟಕದಲ್ಲಿ ಏನನ್ನೂ ಆಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಬಿಜೆಪಿ ಎಂಪಿಗಳು, ಅಲ್ಲೂ ಕರ್ನಾಟಕ ಕನ್ಯಾ ಯಮದಾಯಿಯಿಂದ ಕೃಷ್ಣಾ ನದಿಯಿಂದ ಎಲ್ಲಾ ಭಾಗದಿಂದ ಬಿಜೆಪಿ ಕರ್ನಾಟಕ ಸರ್ಕಾರದಿಂದ ರಾಜಕೀಯ ಬರಲ್ಲ ಅಂತ ಹೇಳಿಲ್ಲ, ನಾವು ಜೊತೆ ನಿಂತ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಸಭೆನೇ ಮಾಡಲಿಲ್ಲ. ಬಿಜೆಪಿ ಅವ್ರ ಇನ್ವಿಟೇಷನ್ ಕಾಯ್ಬೇಡಿ. ನೆಲ ಜಲದ ವಿಷಯದಲ್ಲಿ ಹೋರಾಟಕ್ಕೆ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದ್ರೆ ಬನ್ನಿ, ಕರಿಯಾಗೆ ಬೇಕಾಗಿಲ್ಲ. ನೋಡಿ ದಯವಿಟ್ಟು ಬನ್ನಿ ಹೋರಾಟಕ್ಕೆ. ಕಾವೇರಿ ಚೆನ್ನಾಗಿ ಹೆಂಗ್ ಹೋದ್ರು ಇವರು ವಿಷಯಕ್ಕೆ ಹೆಂಗೆ ಎಲ್ಲ ನಾನು ರೈತರ ಪರವಾಗಿ ಒಂದು ಜವಾಬ್ದಾರಿಯನ್ನು ಹೊತ್ತು ಬಂದಿಲ್ಲಿ ಕುಂತಿದ್ದೀನಿ. ನಿಮ್ಮ ರೀತಿಯಲ್ಲೇ ನಾನು ಬರೀ ಟೀಕೆ ಟಿಪ್ಪಣಿ ಮಾಡಲ್ಲ. ನಿಮ್ಗೊಂದು ರಿಕ್ವೆಸ್ಟ್, ಕೊನೆಯ 10 ನಿಮಿಷ ನಮಗೆ ಪರಸ್ಪರ ಟೀಕೆ ಟಿಪ್ಪಣಿ ಮಾಡಕ್ಕೆ ಮೀಸಲಾಗಿಟ್ಬಿಡಿ. ಅದುವರೆಗೂ ದಯವಿಟ್ಟು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಹೇಳಿ. ನಾವು ಮಧ್ಯದಲ್ಲಿ ಹೋಗಲ್ಲ, ಅವರು ಮಧ್ಯದಲ್ಲಿ ಮಾತಾಡೋದು, ಆಯ್ತಲ್ವಾ? ಆಮೇಲೆ ಇವ್ರಿಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳ್ತೀನಿ. ಏನಾಗ್ಲೇ ಹೇಳಿದೆ, ಕಬ್ಬಿನ ಇದಕ್ಕೆ ಇದು ಮಾಡೋದಕ್ಕೆ ಇವ್ರು ಕೊಡಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, 40,000 ಕೊಡಲ್ಲ ಅಂತ ಹೇಳಿದ್ರಲ್ಲ. ಇವರು ಬೆಳೆಯುವಂತ ಇವರಲ್ಲಿ ತಮಿಳ್ನಾಡಲ್ಲಿ ಇನ್ನು 3 ತಿಂಗಳಾದ್ಮೇಲೆ ಇಲ್ಲಿನ ಮಳೆಗಾಲ ಮುಗಿದ ಮೇಲೆ ಅತಿ ಹೆಚ್ಚು ಮಳೆ ಆಗುತ್ತೆ. ಹೌದು, ಕುಂಭದೋಣ ಮಳೆ. ಹೌದು, ಅವ್ರಿಗೆ ಜಾಸ್ತಿ ಬರುತ್ತೆ. ಹೌದು. ಆ ಕುಂಭದೋಣ ಮಳೆಯನ್ನ ಇವ್ರು ಎಲ್ಲೂ ಶೇಖರಣೆ ಮಾಡ್ಕೊಳ್ಳೋದೇ ಇಲ್ಲ. ಕರೆಕ್ಟ್. ಎಲ್ಲವೂ ಏನ್ ಬೀಳುತ್ತೆ ಸಮುದ್ರಕ್ಕೆ ಹೋಗುತ್ತೆ. ಅವರಿಗೆ ಹೇಳಿದ್ರೆ ನೋಡ್ರಪ್ಪ, ನೀವು ಕುಂಭದೋಣ ಮಳೆಯನ್ನ ಹಿಡಿದಿಟ್ಕೊಳ್ರಿ. ನಿಮ್ಮ ಆ ಸಂದರ್ಭದಲ್ಲಿ ನೀವು ನಮ್ಮನ್ನ ಕೇಳಿ, ನಮ್ಮಲ್ಲಿ ನೀರಿದ್ರೆ ನಾವು ಖಂಡಿತ ಬಿಡ್ತೀವಿ. ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಆ ನೀರನ್ನು ನೀವು ಉಪಯೋಗಿಸ್ಕೊಳ್ರಿ. ಅದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಶೇಖರಣೆ ಮಾಡ್ಕೊಳ್ಳೋದು ಇದಿದೆ, ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಲ್ವಂತೆ. ಇದು ನಾವೇ ಅಲ್ಲ, ಎಲ್ರು ಮಾಡಿಸಾಗಿದೆ. ಏನಂತಾರೆ, ನಮ್ಮ ಭೂಮಿ ಮುಳುಗೋಗುತ್ತೆ. ಕರ್ನಾಟಕದ ರೈತರ ಭೂಮಿ ಮುಳುಗೋದ್ರೆ ಇವ್ರಿಗೆ ಪರವಾಗಿಲ್ಲ. ಇವೆಲ್ಲವೂ ಸಮಸ್ಯೆಗಳಿದೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ಗಿಂತ ಕರ್ನಾಟಕದ ಪರವಾಗಿ ಮಾತಾಡ್ತಿದ್ರೆ ವೆರಿ ನೈಸ್. ಹೌದು, ನನ್ನ ರಾಜ್ಯ, ನನ್ನ ರೈತರು ನನಗೆ ನಾಗೇಂದ್ರ ಬಾಬು ಅವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಜಯಲಲಿತಾ ಅವರು ಹಿಂದೊಂದು 14 years ಬ್ಯಾಕ್ ಮಾತುಕತೆ ನಡೆಸಿದ್ರು. ಆದ್ರೂ ಏನು ಸಮಸ್ಯೆ ಏನು ಕಡಿಮೆ ಆಗಿಲ್ಲ, ಇವತ್ತಿಗೂ ಹಂಗೆ ಇದೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವ್ರ ಮಾತುಕತೆ ನಡೆಸಿದ್ರೆ, ಈಗ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯಕ್ತಿತ್ವ ಅಂತ ನಾವು ನೋಡೋದಾದ್ರೆ, ಮನುಷ್ಯತ್ವ ದೃಷ್ಟಿಯಿಂದ ನೋಡಿದ್ರೆ ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂತ. ಸೊ ಏನಾದರೂ ಫಲಪ್ರದ ಆಗ್ಬೋದು ಆ ಮೀಟಿಂಗ್ ಇಫ್ ಮೇಡಮ್. ಮಾತುಕತೆ ಫಲಪ್ರದ ಅನ್ನೋದಕ್ಕಿಂತನೂ ನಾನು 2-3 ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಬೇಕಾಗ್ತದೆ. ಮನೆಯ ಕಾಂಗ್ರೆಸ್ ವಕ್ತಾರು ಕೂಡ ಒಂದು ಮಾತು ಹೇಳ್ತಿದ್ರು, ಕಬ್ಬು ಏನಣ್ಣ ಹೇಳಿದ್ರಿ ತಾವು, ಕಬ್ಬು ಬೆಳಿಬಾರ್ದು ಅಂತ, ಬೆಳಿಬಾರ್ದು ಅಂತ ಹೇಳಿ. ಇಲ್ಲಿ ಇವತ್ತು ಇದು ಗಂಭೀರವಾದಂಥ ಚರ್ಚೆ. ಈ ವಿಷಯದಲ್ಲಿ ನಾನು ನೀನು ಮಾನ್ಯ ಆಮ್ ಆದ್ಮಿ ವಕ್ತಾರ ಹೇಳ್ತಿದ್ರು, 3 ಪಕ್ಷಗಳು ಅಷ್ಟೇ. ಕಾವೇರಿ ಹೋರಾಟ ಮಾಡಿರೋದು ಜಾತ್ಯತೀತ ಜನತಾ ದಳ ರೀ ರಾಜ್ಯದಲ್ಲಿ. ಶ್ರೀಮಾನ್ ದೇವೇಗೌಡರು ಹಗಲು ರಾತ್ರಿ ಹೋರಾಟ ಮಾಡಿರೋದೇನೆ. ಅಧಿಕಾರದಲ್ಲಿ ಏನಕ್ಕೆ ಮತ್ತೆ ಮಾಡಿಲ್ಲ?
ಟೀಕೆ ಮಾಡ್ಬೇಕಿತ್ತಲ್ಲ. ನೋಡಿ ನಾನು ಮಾತಾಡಿ ಮತ್ತೆ ನೀವೇ ತಾನೇ ನನ್ನ ಹೆಸರು ಕೊಟ್ಟು ಮಾಡಿದ್ದು ಮಾಡಿರೋದೇ ತಾನೇ ಅವ್ರು ಹೇಳ್ತಾ ಇರೋದು. ಅವರೇ ಮಾತಾಡಿ ನಾನು ಮಾತಾಡಲ್ಲ. ಇಲ್ಲ ರೀ ಸಾಹೇಬ್ರೆ, ನೀವು ಕರೆಕ್ಟ್ ಆಗಿ ಹೇಳ್ರಿ. ಈಗ ಕುಮಾರಣ್ಣ ಅಲ್ಲಿ ಮಂಡ್ಯದಲ್ಲಿ MP ತಾನೆ, ಗೊತ್ತಾಗ್ತಾ ಇಲ್ವಾ? ಕೇಳ್ರಿ ಒಂದು ನಿಮಿಷ. ಜವಾಬ್ದಾರಿ ಇಲ್ವಾ? ಕೇಳಿಸ್ಕೋಬೇಕು ನೀವು ಸಹ. ಬರೀ ಸುಮ್ಮನೆ ಟೀಕೆ ಮಾಡೋದಲ್ಲ. ಇದು ಕ್ರೆಡಿಟ್ ತಗೊಳ್ಳೋದಲ್ಲ, ಬೇಡಿಕೆ ಇರೋದು. ಕ್ರೆಡಿಟ್ ಬೇಡ. ಬಿಜೆಪಿ ಅವರು ಮಾಡಿದ್ದಾರೆ, ಜೆಡಿಎಸ್ ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ, ರೈತರು ವಸ್ತುಸ್ಥಿತಿ ಮಾಡಿದ್ದಾರೆ, ಬಗ್ಗೆ ಮಾತಾಡಿ. ಈ ಕೆಲಸ ಮಾತಾಡಿ. ಪ್ರತಿಯೊಬ್ಬರು ಮಾಡಿದ್ದಾರೆ. ಮೇಡಮ್ ನಿಮಗೆ ರಾಜಕೀಯ ಪಕ್ಷ ಕೇಳ್ರಿ ಇಲ್ಲಿ ಒಂದು ನಿಮಿಷ. ಕೇಳ್ರಿ ಒಂದು ನಿಮಿಷ. ಸುಮ್ಮನೆ ಮಾತಾಡ್ತೀರಲ್ಲ, ಕೇಳ್ರಿ. ಸುಮ್ಮನೆ ಮಾಡ್ಕೊತೀರಲ್ಲ ಇಲ್ಲಿ. ಸುಮ್ಮನೆ ಯಾಕೆ ಮೇಡಮ್ ಇದನ್ನೆಲ್ಲ ಮಾಡ್ತೀರಿ? ನಿಮ್ಮ ಪಕ್ಷದ ಯೋಗ್ಯತೆ ಏನು ಅಂತ ಹೇಳ್ರಿ. ಬೇರೆ ಪಕ್ಷ ಹೇಳ್ತಾ ಇದೀವಿ, ಹೇಳ್ರಿ. ನೀವು ಬೇರೆ ಪಕ್ಷ ಟೀಕೆ ಮಾಡ್ತೀರಾ, ನೀವೇನ್ ಮಾಡಿದ್ರ ಅಂತ ಹೇಳಿ. ಟೈಮ್ ವೇಸ್ಟ್ ಭ್ರಷ್ಟಾಚಾರ ಮಾಡ್ತೀರಾ, ನಿರ್ಮಾಣ ಮಾಡ್ತೀರಾ. ಅಮ್ಮ ಕಳ್ರು ಆಯ್ತಲ್ಲ. ಇನ್ನೇನ್ರಿ ನೀವೇನ್ರಿ ಮಾಡಿದ್ರ ಕಾವೇರಿ ವಿಚಾರ ಹೇಳ್ರಿ. ಏನಿದು ರೇಪಿಸ್ಟ್ ಗಿಪಿಸ್ಟ್ ಎಲ್ಲೆಲ್ಲ ಹೋಗ್ತಾ ಇದೆ. ಕಾವೇರಿ ವಿಚಾರ ಮಾತಾಡಿ, ಕಾವೇರಿ ವಿಚಾರ ಮಾತಾಡ್ಬೇಕಾದ್ರೆ ಎಲ್ಲ ಯಾಕೆ ಹೋಗ್ತೀರಿ ನೀವು? ಬೇಡ ಕರೆಕ್ಟಾಗಿ ಇಟ್ಕೊಳ್ರಿ. ರವೀಶ್ ಅವರೇ ಏನು ಮಾಡಿಲ್ಲ ಗೋವಿಂದರಾಜ್ ಅವರೇ ಬಿಟ್ಬಿಡಿ ಗೋವಿಂದರಾಜ್ ಅವರೇ, ಸಮಯ ಸುಮ್ಮನೆ ಹಾಳು. ರವೀಶ್ ಅವರೇ ಛೇ ಯಾಕಿಂಗೆ ಬಿಟ್ಬಿಡಿ, ಅಲ್ಲ ಬಿಟ್ಬಿಡಿ. ನೋಡಿ ಕಾವೇರಿ ವಿಷಯದ ಬದ್ಧತೆ ನೋಡಿ ಹೆಂಗಿದೆ. ಇದೇನಾ ಬದ್ಧತೆ? ಅವ್ರನ್ನ ತೋರಿಸ್ಬೇಕಾದ ಬದ್ಧತೆ ಬಿಜೆಪಿ ಇವ್ರದೆಲ್ಲ ಹಂಗೇನೆ. ಇಲ್ಲಿ ನಾವು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಯಾವ ಒಂದು ನಾವು ಈ ಕಾವೇರಿ ವಿಷಯದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ನಾನು ಏನಕ್ಕೆ ಹೇಳಿದೆ ಅಂದರೆ ಮನೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಅದರಲ್ಲಿ ಒಂದು ಪಾಯಿಂಟ್ ಇದೆ. ರೈತರು ಯಾವ ಬೆಳೆ ಬೆಳಿಬೇಕು ಎಂದು ಪ್ರಾಧಿಕಾರ ಅಥವಾ ಸಮಿತಿ ನಿರ್ಧರಿಸುವುದು ತಪ್ಪು. ಅವ್ರೇನು ನಮ್ಗೆ ಹೇಳಬೇಕಾದಿಲ್ಲ, ಅವ್ರು ನಮ್ಗೆ ಹೇಳಬೇಕಾದ ಮಾತು ಕರೆಕ್ಟೇನೆ. ಅವ್ರು ನಮಗೇನು ಇದೆ ನೀವು ಬೆಳೆ ಬೆಳೀರಿ, ನೀವು ಕಬ್ಬು ಹಾಕ್ಬೇಡಿ ಅಂತಕ್ಕಂಥದನ್ನ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಂಬರ್ 1 ಇದರಲ್ಲಿ ಪ್ರಾಧಿಕಾರದಲ್ಲಿ 18ರಲ್ಲಿ ನಾವು ಇದು ಮಾಡಿದ್ವಲ್ಲ, ನಮಗೆ ನಿರ್ದೇಶನ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಹೇಳಿದ್ ಕರೆಕ್ಟ್ ನೀವಿದ್ವೋ ಇವರಿದ್ರು ಆಗಲೇ ಕ್ವಶನ್ ಮಾಡ್ಬೇಕಾಗಿತ್ತಲ್ಲ. ಅದನ್ನೇ ನಾವು ಹೇಳ್ತಿರೋದು ಕರೆಕ್ಟ್. ನಿಮ್ಮ ಅದನ್ನೇ ಅವ್ರು ಎತ್ತಿರೋದು. ನೀವು ಯಾರು ನಮ್ಗೆ ಹೇಳೋದಕ್ಕಿಂತ ಬೆಳೆ ನೀವು ಕಬ್ಬು ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಅಂತಂದ್ರಲ್ಲ, ಆಗ್ಬಾರ್ದು ಅಂತ. ಎರಡನೇದು ಮೇಡಮ್, ನಮ್ಮ ಭಾಗದ ರೈತರು ಯಾವ ಬೆಳೆ ಬೆಳಿಬೇಕು ಎಂಬುದನ್ನು ಹೊರಗಿನ ಸಮಿತಿ ನಿರ್ಧರಿಸಲು ಸಾಧ್ಯವಿಲ್ಲ. ಮಳೆ ನೋಡಿ ಇಂಪಾರ್ಟೆಂಟ್ ಇಲ್ಲಿದೆ. ಮಳೆ ಕೊರತೆ ಜಲಾಶಯಗಳು ಭರ್ತಿ ಆಗದಿದ್ದಾಗ ತಮಿಳುನಾಡು ಮತ್ತು ಕರ್ನಾಟಕ ನೀರು ಹಂಚಿಕೆ ಮಾಡುವ ಪ್ರತ್ಯೇಕ ಮತ್ತು ಸ್ಪಷ್ಟವಾದ ಸಂಕಷ್ಟ ಸೂತ್ರ ಹಂಚಿಕೆಯನ್ನ ಇಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಪ್ರಬಲವಾಗಿ ಮಾಡಿದ್ರು ಅವರು. ಯಾಕೆ ಅಂತಂದ್ರೆ ಇದು ಆಗ್ತಾ ಇರೋ ಪ್ರಾಬ್ಲಮ್ ಕರ್ನಾಟಕ ತಮಿಳುನಾಡಿಗೆನೆ. KRS ಕಬಿನಿ ಮುಂತಾದ ಜಲಾಶಯಗಳು ಕುಡಿಯೋ ನೀರಿಗೆ ಕೊರತೆ ಇದ್ದಾಗ ನೀರು ಬಿಡಲು ಸಾಧ್ಯವಿಲ್ಲ ಎಂಬುದನ್ನ ಅಂದಿನ ಪ್ರಧಾನಿಗಳು ಮತ್ತು ಯಾವ ಜಲಸಂಪನ್ಮೂಲ ಸಚಿವ ಗಡ್ಕರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಇದು ನಾವು ಮಾತಾಡಬೇಕಾಗಿರೋದು ಇದು ವಿಚಾರ, ಬೇರೆ ವಿಷಯ ಅಲ್ಲ. ಮೂರನೇ ನಾವು ಮಾತಾಡಿ ಸುಮ್ಮನೆ ಕಿರ್ಚಾಡ್ತಾ ಇದ್ದೀವಿ. ಮತ್ತೊಂದು ಮಾತು ಹೇಳ್ತಾ ಇದ್ದೆ. ಹಾಗಾದ್ರೆ ಮೊನ್ನೆ ಇವರು ನಮ್ಮ ಆಮ್ ಆದ್ಮಿ ವಕ್ತಾರರು ಹೇಳ್ತಿದ್ರು, ಇವು 3 ಜನಕ್ಕೂ ಕೂಡ ರಾಜ್ಯನೇ ಮುಖ್ಯ ಅಂತ. ಹೌದು ರೀ, ನಮ್ಗೆ ರಾಜ್ಯನೇ ಮುಖ್ಯ. ನಮ್ಮ ರಾಜ್ಯ ಅಲ್ಲ ಪಕ್ಷ ಮುಖ್ಯ, ರಾಜ್ಯ ಮುಖ್ಯ ಅಂತ ಹೇಳಲಿಲ್ಲ ನೀವು. ಆ ಪದನೇ ತಪ್ಪಾರ್ಥ ಮಾಡಿ ನಾನು ಹೇಳಿದ್ದು ಪಕ್ಷನೇ ಮುಖ್ಯ ಆಗಿದೆ, ರಾಜ್ಯದ ಹಿತದೃಷ್ಟಿ ನೀವು ಕಾಪಾಡಿಲ್ಲ ಅಂತ ನಾನು ಹೇಳಿದ್ದು. ಸರಿ ಆಯ್ತು, ನಾವು ರಾಜ್ಯದ ಹಿತ ಇರೋದ್ರಿಂದಾನೇ ನಮ್ಮ ಒಳ್ಳೆ ಸರ್ಕಾರಗಳು ಕೊಡೋದಕ್ಕಾಗಿದ್ದು. ಇವತ್ತು ನಮ್ಮಲ್ಲಿರ್ತಕ್ಕಂಥ ಸರ್ಕಾರದ ಯಾರು ಈ ಒಂದು ಕಮಿಟಿಲಿದ್ದಾರೆ ಸ್ಪಷ್ಟವಾದಂತಹ ಒಂದು ಮನವರಿಕೆ ಮಾಡಿಕೊಡೋದ್ರಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಕಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಮೇಡಮ್ ಒಂದು ಮಾತು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಿಮಗೆ ಸ್ಟೋರೇಜ್ ಇರ್ತಕ್ಕಂಥದ್ರಲ್ಲಿ ಡೆಡ್ ಸ್ಟೋರೇಜ್ ಇವತ್ತು ಒಂದು ಮಾತನ್ನು ಹೇಳಿದ್ರು, 4.5 TMC ನೀರನ್ನು ಹರಿಸಬೇಕು ಅಂತೇಳಿ. 4.5 TMC ನೀರು ಹರಿಸಬೇಕು ಅಂತಂದರೆ ಹರಿವು ಹೆಚ್ಚು ಕಡಿಮೆ 7 TMC ನೀರು ಹೋಗ್ಬೇಕಂತೆ. ಅದೋದ್ರೆ ಮಾತ್ರ 4.5 ಸೇರುತ್ತಂತೆ. ಹಾಗಾದ್ರೆ ಕುಡಿಯೋ ನೀರಿಗೂ ಕೂಡ ನಮ್ಗೆ ಇರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇದನ್ನ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಮ್ಮ ತಜ್ಞರು ಯಾರಿದ್ದಾರೆ ಅವರು ಸ್ಪಷ್ಟ. ನನಗೆ ಇನ್ನೊಂದು ಕ್ಲಾರಿಟಿ ಕೊಡಬೇಕು. ಕಾಂಗ್ರೆಸ್ ವಕ್ತಾರರು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ, ರಾತ್ರೋರಾತ್ರಿ ನೀರು ಬಿಡಲ್ಲ ತಾನೆ? ಮೇಡಮ್ ಖಂಡಿತವಾಗ್ಲೂ ನಾನು ನಿಮ್ಮ ಇದ್ರಲ್ಲಿ ಕೂತ್ಕೊಂಡು ಈಗ ಮಾತಾಡ್ತಾ ಇದ್ದೀನಿ.
ನಾವು ಇವತ್ತು ಬಿಟ್ಟಿಲ್ಲ, ಬಿಡ್ಲೇಬಾರ್ದು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೀವಿ. ಯಾಕಂದ್ರೆ ನನಗೂ ವಕ್ತಾರನಾಗಿ ನನಗೆ ನನ್ನ ಪಕ್ಷದಲ್ಲಿ ಏನೆಲ್ಲ ಗೊತ್ತಿರುತ್ತೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅನೇಕ ಸಂದರ್ಭಗಳಲ್ಲಿ ಮಂಡ್ಯ ರೈತರು ಆ ನೀರಲ್ಲಿ ಯಾವ ಇವು ನಮಗೆ ಬಿಡ್ತಾರೋ ಆ ಸಂದರ್ಭದಲ್ಲಿ ನೀರಲ್ಲೇ ಹೋಗಿ ನಿಂತ್ಕೊಂಡು ಅರ್ಧ ಮೈಯಲ್ಲಿ ಅವರು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು ಪ್ರದರ್ಶನ ಮಾಡಿರ್ತಕ್ಕಂಥ. ಆಮೇಲೆ ನಿಮಿಷ ಸರ್, ನಂಗೆ ಇದ್ರಲ್ಲಿ ರಾಜಕೀಯ ಎಲ್ಲೆಲ್ಲಿ ಕಾಣುತ್ತೆ ಅಂತ, ಬಿಜೆಪಿ ಕೆಲವೊಮ್ಮೆ ಹೆಂಗೆ ರಾಜಕೀಯ ಮಾಡುತ್ತೆ ಅಂತ. ಈಗ ನೆಕ್ಸ್ಟ್ ಎಲೆಕ್ಷನು ತಮಿಳ್ನಾಡು ವಿಷಯದಲ್ಲಿ ಅವರಿಗೆ ಲಾಭ ಆಗಲ್ಲ, ಬಿಜೆಪಿಗೇನೋ ಕ್ಲಾರಿಟಿ ಸಿಕ್ಕಿದೆ. ಬಿಜೆಪಿಗೆ ಕರ್ನಾಟಕ ಭದ್ರಕೋಟೆ ಅಂತ ಎಲ್ಲೋ ಜ್ಞಾನೋದಯವೋ ದಿವ್ಯ ದೃಷ್ಟಿಯೋ ಬಂದಿದ್ದಿರಬಹುದು. ಆ ನಿಟ್ಟಿನಲ್ಲಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಪಾಸಿಟಿವ್ ಆಗಿದೆ ಅಂತ ಮಾಹಿತಿ ಇದೆ. ಮೇಡಮ್ ಹೆಂಗಂದ್ರೆ ಈ ಕಾರಣಕ್ಕಾದ್ರೂ ಆಗ್ಲಿ ಬಿಡಿ. ನನಗೇನು ಗೊತ್ತಾ, ಯಾರೇ ಅಧಿಕಾರಕ್ಕೆ ಬರಲಿ ನಮ್ಗೇನು ಬೇಜಾರಿಲ್ಲ, ಆದರೆ ನಮ್ಗೆ ರಾಜ್ಯದ ಹಿತದೃಷ್ಟಿ ಕಾಪಾಡಬೇಕು, ಅದೇ ನಮ್ಮ ಬದ್ಧತೆ. ಇವು ಏನಂದರೆ ಬಿ ಜೆ ಪಿಗೆ ಹೆಂಗಂದ್ರೆ ದಕ್ಷಿಣ ಭಾರತದಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಆಸೆ ಇಟ್ಕೊಂಡ್ರೆ ಅದು ಕರ್ನಾಟಕ ಮಾತ್ರನೇ. ದಕ್ಷಿಣ ಭಾರತದಲ್ಲಿ ಅವ್ರಿಗೇನು ಗೊತ್ತಾ, ತಮಿಳ್ನಾಡಿಂದ ಯಾವತ್ತೂ ಅವರಿಗೆ ಅನುಕೂಲ ಆಗಲ್ಲ ಅಂತ ಅವ್ರಿಗೆ ಮನದಟ್ಟಾಗಿದೆ. ಆದರೂ ಅವ್ರನ್ನ ನೋಡಿ ಅವ್ರು ಅದೇ ಹೇಳಿದ ನಮ್ಮದು ರೀ ನೋಡಿ ಇವ್ರಿಗೆ ಏನು ಹೇಳ್ತೀನಿ ಅಂದರೆ, ಇದೇ 50 ವರ್ಷದ ಹಿಂದೆ ಇವ್ರ ಯೋಗ್ಯತೆ ಏನಿತ್ತು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಅವರಲ್ಲೂ ಅದೇ ಗತಿ ಇತ್ತು, ನಾವು ಅದೇ ಥರ ಬರ್ತೀವಿ. ದಿನ 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 ನಮ್ಮ ಶಕ್ತಿ ನಾವು ವೃದ್ಧಿಸ್ಕೋತೀವಿ, ನಾವು ಹೋರಾಟ ಮಾಡ್ತೀವಿ. ಯಾವಾಗಲೂ ಹೋರಾಟ ಮಾಡೇ ಬರೋಕ್ಕ ರಾತ್ರಿ ಮಾಡೋಕ್ಕೆ ಅದೇನು ಮ್ಯಾಜಿಕ್ ಅಲ್ಲ. ಇವರು ಮ್ಯಾಜಿಕ್ ಥರ ಮಾತಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಗೋ ವಿತ್ ಲಾಜಿಕ್, ಸುಮ್ಮನೆ ಹೇಳೋದಲ್ಲ. ಇವ್ರೇನಂದರೆ ಕರ್ನಾಟಕದಲ್ಲಿ ಇವ್ರಿಗೆ ಯಾವಾಗ್ಲೂ ಅಲ್ಪ ಸ್ವಲ್ಪ ವೋಟ್ ಬ್ಯಾಂಕ್ ಇದೆ, ಅದನ್ನ ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ. ಆಮೇಲೆ ಇವ್ರದ್ದು ಏನು ಗೊತ್ತಾ ಮಾನದಂಡ, ಹೆಂಗಾರು ಮಾಡಿ ಹಿಂದಿನ ಭಾಗದಿಂದ ಸರ್ಕಾರ ಬೀಳಿಸ್ಬೇಕು, ಇವ್ರಿಗೆ ರಾಜೀನಾಮೆ ಕೊಡೋ ಥರ ಮಾಡ್ಬೇಕು ಇವರು. ಅಂದರೆ ಕಾವೇರಿ ಇಶ್ಯೂಸ್ ಏನಂದ್ರೆ 2 ನಿಮಿಷಕ್ಕೆ ಸಮಸ್ಯೆ ಬಗೆಹರಿಸ್ಬೇಕು. ಇವ್ರದ್ದು ಏನು ಮನಸ್ಸಲ್ಲಿರೋದಂದ್ರೆ ಸರ್ಕಾರನ ಅಸ್ಥಿರಗೊಳಿಸ್ಬೇಕು, ಕನ್ನಡಿಗರು ಆಯ್ಕೆ ಮಾಡಿರೋ ಸರ್ಕಾರನ ಹಾಳು ಮಾಡಬೇಕು. ಬಿಡದಿ ವಿಷಯಕ್ಕೆ ಬಂದಷ್ಟು ಭಾರತೀಯ ಜನತಾ ಪಾರ್ಟಿಯವರು ಕಾವೇರಿ ವಿಷಯಕ್ಕೆ ಬರಲ್ಲ. ಅವರು ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ, ಯಾವುದೇ ಸಭೆ ಸಮಾರಂಭಗಳು ಏನಾದ್ರು ಕಾವೇರಿ ವಿಷಯಕ್ಕೆ ಏನಾದ್ರು ಹೋರಾಟ ಆದ್ರೆ ಅದೇನಾದ್ರು ಬರೀ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಾರೆ. ಹೋರಾಟ ಏನ್ ಮಾಡ್ಬೇಕು ಅಂದ್ರೆ ಇವ್ರಿಗೆ ಏನಾದ್ರು ಬದ್ಧತೆ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡ್ಬೇಕು. ಇವರ MP-ಗಳ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡ್ಬೇಕು. ಅದ್ಬಿಟ್ಬಿಟ್ಟು ಈ ಮೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ವೇದಿಕೆ ಸಿಕ್ಕಿದೆ, ಜಿ ಸುದ್ದಿವಾಹಿನಿ ಅವ್ರು ಕರೆದ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲಿ ಪುಂಕ ಕೂದೋದಲ್ಲ. ಅಲ್ಲಿ ಹೋಗಿ ಇವ್ರು ಯಾರು ಆಯ್ಕೆ ಆಗಿದಾರಲ್ಲ ಅವ್ರು ಹೋಗ್ಬಿಟ್ಟು ಮೋದಿ ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕು, ಜಲಸಂಪನ್ಮೂಲ ಸಚಿವರಿಗೆ ಮನವರಿಕೆ ಮಾಡಿ. ನೋಡಿ ಸ್ವಾಮಿ, ನಮ್ಮ ಕರ್ನಾಟಕದ ಸ್ಥಿತಿ ಈ ತರ ಇದೆ. ಈಗ ಬರಗಾಲ ಬಂದಿದೆ, ಎಷ್ಟೊಂದು ನದಿಗಳಲ್ಲಿ ಬತ್ತಿ ಹೋಗಿದೆ, ಅದ್ರ ಜೊತೆಗೆ ಸ್ವಲ್ಪ ಕಲುಷಿತನಾಗಿದೆ ಎಷ್ಟೊಂದು ನದಿಗಳು, ಅದನ್ನು ಸರಿ ಮಾಡಬೇಕು. ಅಲ್ಲಿ ಕಲುಷಿತ ಆಗಿರೋ ನೀರಿಂದನೂ ಸರಿ ಮಾಡ್ಸಕ್ಕೆ ಇವರು ವಿರೋಧ ಪಕ್ಷದವರು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು. ಅದು ಬಿಟ್ಬಿಟ್ಟು ಇವರೆಲ್ಲ ಸರ್ಕಾರ ಹೆಂಗೆ ಅಸ್ತಿತ್ವಗೊಳಿಸಬೇಕು. ಈಗ ಹೆಂಗೆ DK ಶಿವಕುಮಾರ್ ಅವ್ರ ಅಧಿಕಾರಕ್ಕೆ ಬಂದರೆ ಅವರು ಕೆಲಸ ಮಾಡದೇ ಇರೋ ತರ ನೋಡ್ಕೋಬೇಕು, ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಇದೇ ಮಾನದಂಡ ಬಿಟ್ರೆ ಸೀರಿಯಸ್ಲಿ ಹೇಳ್ತೀರಿ. ಆದ್ರೆ ಕಾವೇರಿ ವಿಷಯ ಅಂತ ಬಂದ್ರೆ ಇವ್ರು ಹೋರಾಟ ಮಾಡಿರೋದು ಒಂದು ಉದಾಹರಣೆ ಇಲ್ಲ. JDS ಅವರು ಸ್ವಲ್ಪ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದು, ಯಾಕಂದ್ರೆ ಅವ್ರ ಆ ಬದ್ಧತೆ ಇದೆ. ಸ್ವಲ್ಪ ಹೊಸದಾಗಿ ಬಂದವರು ಇಲ್ಲ, ಅವ್ರು ಹೇಳ್ಕೊಳ್ಳಿ, ಯಾಕೆಂದ್ರೆ ಈಗ ಅವ್ರು ಮಾಡಿರೋ ಕೆಲಸ ಕಾರ್ಯ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಮಹದಾಯಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು, ಬಗೆಹರಿಸಿಲ್ಲ. ಕಾವೇರಿ ವಿಷಯ ಬಗೆಹರಿಸ್ಕೊಟ್ಟಿದ್ದೀನಿ, ಭದ್ರಾ ಮೇಲ್ದಂಡೆ ಹೋರಾಡ್ತೀನಿ ಅಂತ ಹೇಳಿದ್ರು. ಯಾವ್ಯಾವ್ದು ಕೈ ಜೋಡಿಸಿ, ಕರ್ನಾಟಕದ ಜನತೆ ಬಗ್ಗೆ ವಿಶ್ವಾಸ ಇದ್ರೆ ಕೈ ಜೋಡಿಸಿ. ದಕ್ಷಿಣ ಭಾರತದಿಂದ ನೀರನ್ನು ತಗೊಂಡ್ರು, ಏತ ನೀರಾವರಿನ ಸ್ವಲ್ಪ ಏನೋ ಇವರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ, ನಾವು ಅದನ್ನ ಅಪ್ರಿಷಿಯೇಟ್ ಮಾಡಲ್ಲ. ಇವರು ಅಲ್ಲಿ ಏನಿದೆ DK ಶಿವಕುಮಾರ್ ಅವರ ಅಥವಾ ಕಾಂಗ್ರೆಸ್ನ ವಿರುದ್ಧವಾ ಅಥವಾ ಕಾವೇರಿ ಪರವಾಗ? ರೈತರ ಪರವಾಗಿರ್ತಕ್ಕಂಥ ನಾಳೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅನ್ನೋ ಒಂದು ಒತ್ತಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಎಲ್ಲ ಮೈತ್ರಿ ಇದ್ದೀವೋ ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿನ ರೀತಿಯಲ್ಲಿ ನಡ್ಕೊಳೋದು ಬೇಡ, ರೈತರ ಪರವಾಗಿ ನಿಲ್ಲಿ, ಯಾವುದೇ ಕಾರಣಕ್ಕೆ ನೀರು ಬಿಡಲ್ಲ ಅನ್ನೋ ಒಂದು ವಾದವನ್ನು ಮಂಡನೆ ಮಾಡಿ ಅಂತ ಹೇಳೋದಕ್ಕೆ ನಾವು ಜೊತೆಯಾಗಿ ನಿಂತ್ಕೊಂತಾ ಇದ್ದೀವಿ. ನಾಳೆ ಹೋಗಿ ಅರ್ಥ ಆಯ್ತಲ್ಲ, ಇದು ಅರ್ಥ ಆಗ್ಬೇಕು. ಅಮ್ಮ ಆದ್ಮಿ ಅವರು ಯಾರು ಗೋಲಿಬಾರ್ ಅಲ್ಲ, ನಿಮ್ಮ ವಿಚಾರ ನನಗೆ ಅರ್ಥ ಆಯ್ತು. ನೀರು ಬಿಡಬಾರ್ದು ಅಂತ ಹೇಳಿ ಹೇಳ್ಬೋದ್ರಿ, ಪ್ರತಿಭಟಿಸಬೇಕು ಅಂತಿಲ್ಲ. ಜನರ ಪರವಾಗಿ ನಿಂತ್ಕೊಬೇಕಲ್ಲ, ಹೋಗಿ ಮಾತಾಡಿ. ಖಂಡಿತ ಮಾತಾಡ್ತಾ ಇದ್ದೀನಿ, ಬರ್ಲಿ ಮುಖ್ಯಮಂತ್ರಿಗಳು ಆಡಳಿತದಲ್ಲಿದ್ದಾರೆ. ಕೇಳಿಸ್ಕೊಳ್ಳಿ ಮೇಡಮ್, ನಿಮಗೆ ರಾಜ್ಯದ ರಾಜ್ಯದ ವಿರೋಧ ಪಕ್ಷವಾಗಿ ಒಂದು ಸ್ಟ್ಯಾಂಡ್ ತಗೊಳ್ಳಿ. ಮುಖ್ಯಮಂತ್ರಿಗಳನ್ನ ಬಿಜೆಪಿ ರಾಜ್ಯದಿಂದ ಮನವಿ ಮಾಡೋದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಈ ಒಂದು ತೀರ್ಪು ಬರ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು ಮೇಡಮ್, ಇನ್ನೊಂದಿಲ್ಲ ಏನಾಗಿದೆ ಅಂದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಬಲವಂತದ
ಜನಸಂಪನ್ಮೂಲ ಅಯ್ಯೋ, ಮಂತ್ರಿಗಳಿದ್ದಾರೆ. ಬಿಸಾಕಿ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ಬಿಸಾಕಿ ಇದನ್ನ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನೇ ಅವರು ತಿಳ್ಕೊಳ್ಳೋದ್ರಲ್ಲಿ ಡಿಲೇ ಮಾಡಿದ್ರ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನನಗೆ ಈ ಖಾತೆನೆ ಬೇಡ, ಮಳೆ ಬಂದಿಲ್ಲ, ಸೂಕ್ಷ್ಮತೆ ಐತೆ ಇತ್ತು, ಅರ್ಥ ಆಯ್ತಲ್ಲ? ಈ ತರ ಅಲ್ಪಜ್ಞಾನಿಗಳನ್ನ ಕರಿಬೇಡಿ ಮಾತುಕತೆಗೆ, ಅರ್ಥ ಆಯ್ತಲ್ಲ? ನೋಡಿ, ಅದನ್ನ ತಿಳ್ಕೊಂಡು ಮಾತಾಡ್ರಿ. ಅಲ್ಲಲ್ಲ ಚಾಂದ್ ಭಾಷ್ ಅವರೇ, ಜಲಸಂಪನ್ಮೂಲ ಸಚಿವರು ಅಂದ್ರೆ ದೊಡ್ಡ ಕೇಳಿಸ್ಕೊಳ್ಳಿ ಸರ್, ಜವಾಬ್ದಾರಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ಆಯ್ತು ಅಂತ. ವಿಳಂಬ ಅರ್ಥ ಮಾಡ್ಕೊಳ್ಳಿ, ವಿಳಂಬ ಆಯ್ತು ರೀ. ಬುದ್ಧಿವಂತಿಕೆ ಯಾವ ವಿಷಯದಲ್ಲಿ? ಸ್ವತಃ ಅವರೇ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದ್ರು ನನಗೆ ಇದಕ್ಕೆ ಯಾಕೋ ಕಷ್ಟ ಆಗುತ್ತೆ ಅಂತ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ನನ್ಗೆ ಓಡಾಟ ಕಷ್ಟ ಆಗುತ್ತೆ, ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಹೇಳಿದ್ರು. ಒಲ್ಲದ ಮನಸ್ಸಿಗೆ ಆ ಖಾತೆ ಕೊಟ್ರೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ಬೋದು. ಪ್ರಾಬ್ಲಮ್ ಆಗಿದ್ದು ಮೇಡಮ್, ಇದ್ರ ಜೊತೆಯಲ್ಲಿ ಅನುಭವ ಎಲ್ಲರಿಗೂ ಎಲ್ಲ ವಿಷಯದಲ್ಲಿ ಇರಲ್ಲ. ಕೇಳಿಸ್ಕೊಳ್ಳಿ ಸರ್, ನೀವು ಯಾಕೆ ಕೋಪ ಮಾಡ್ಕೊಂತಾರೆ ಕಾಂಗ್ರೆಸ್ ಅವರು? ರೈತರ ವಿಚಾರ ಬಗೆಹರಿಸರಿ ಫೇಲ್ಯೂರ್ ಅಂತ ಒಪ್ಕೊಳ್ಳಿ ಅಷ್ಟೇ. ಮೇಡಮ್, ನದಿ ಜೋಡಣೆ ಬಗ್ಗೆ ಬಿಜೆಪಿ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ನದಿ ಜೋಡಣೆ ಬಗ್ಗೆ ಆಮ್ ಆದ್ಮಿ ಅವರು ಹೇಳಿದ್ರು. ಶಾಲ್ ಸರಿಯಾಗಿ ಹಾಕೊಂಡಿಲ್ಲ. ಅಲ್ಲ, ಸೋಮಶೇಖರ್ ಬಳ್ಳಾರಿ ಅವರು, ಸೋಮಶೇಖರ್ ಆಮ್ ಆದ್ಮಿ ಅವರು ನದಿ ಜೋಡಣೆ ಬಿಜೆಪಿ ಮಾಡ್ತೇನೆ ಅಂತ ಹೇಳಿದ್ರು, ಮಾಡಿಲ್ಲ ಅಂತ ಪ್ರಶ್ನೆ ಎತ್ತಿದ್ರು. ಒಂದ್ ನಿಮಿಷ, ಇವತ್ತು ಬಹಳ ಮಾತು ಕೊಟ್ಟಿದ್ದಾರೆ. ಏನು ಬಿಜೆಪಿಯ ಒಂದು ಅಜೆಂಡಾ ಗಂಗಾ ಕಾವೇರಿ ಸೇರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಯತ್ನ ಆಗಿ ಅಲ್ಲಿ DPR ರೆಡಿ, ಇದು ಒಂದು ಅದ್ರ ವಿಚಾರವಾಗಿ ಕೆನ್ ಬೆಟ್ವಾ ಅಂತ ಹೇಳ್ಬಿಟ್ಟು ಸುಮಾರು 240 ಕಿಲೋಮೀಟರ್ ಆಲ್ರೆಡಿ ಒಂದು ಪ್ರಾಜೆಕ್ಟ್ನ DPR ಆಗಿ ಅಪ್ರೂವ್ ಮಾಡ್ಕೊಂಡು ಅದ್ರ ಕಾಮಗಾರಿನೂ ನಡೀತಾ ಇದೆ. ಭವಿಷ್ಯ ಹೋದ್ರೆ ಕಾಂಗ್ರೆಸ್ ಅವರಿಗೆ ಗೊತ್ತಿಲ್ಲ ಈ ತರ ವಿಚಾರಗಳು ಎಲ್ಲಿ ಕೆಲಸ ನಡೀತಾ ಇದೆ. ಉತ್ತರ ಪ್ರದೇಶ ಕೂತ್ಕೊಳ್ರಿ, ಯೋಗ್ಯತೆ ಇಟ್ಕೊಂಡು ಜನತೆ ಬಗ್ಗೆ ಮಾತಾಡ್ತಿರ್ರಿ. ಬಂದೆ ಸರ್, ನೀವೇ ಕನ್ಕ್ಲೂಷನ್. ಒಂದು ಕಾವೇರಿ ವಿಷಯ ಮಾತ್ರ ಮಾತಾಡೋಣ, ಸುಮ್ಮನೆ ಮಾತಾಡಿದ್ರೆ ಆಮೇಲೆ ಸರ್ವಪಕ್ಷ ಸಭೆಗೆ ಯಾರು ಸಹಕಾರ ಕರ್ನಾಟಕದ ಎಲ್ಲಾ ನದಿಗಳ ಬಗ್ಗೆ ಮಾತಾಡೋಣ. ಹೇಳಿ ಸರ್, ಕಾವೇರಿ ಬಗ್ಗೆ ಮಾತಾಡೋಣ ಮೇಡಮ್. ಒಂದು ನಿಮಿಷ, ಸರ್ವಪಕ್ಷದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪಾರ್ಟಿಯವರು ಕೂಡ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವ್ರು ಏನು ಸರ್ಕಾರ ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾನುವಾರ ಸಭೆ ಕರೆದಿದ್ದಾರೆ, ಅದಕ್ಕೂ ಕೂಡ ಅಟೆಂಡ್ ಆಗ್ತಾರೆ, ಏನು ತೀರ್ಮಾನ ತಗೊಂತಾರೋ. ಯಾಕಂದರೆ ಸುಪ್ರೀಂ ಕೋರ್ಟ್ ಮುಂದೆ ನ್ಯಾಯಾಧೀಶರು ಯಾವ ರೀತಿ ಅದನ್ನು ತೀರ್ಮಾನ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇದಕ್ಕೆ ನಾವು ಇವತ್ತು ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು, ಸತ್ಯಾಂಶವನ್ನು ಇಡಬೇಕಾಗುತ್ತೆ. ಇನ್ನೊಂದು ಸತ್ಯಾಂಶ ಮತ್ತೆ ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಮೇಡಮ್. ನಿನ್ನೆ ಒಂದು ಇಂಡಿವಿಜುವಲ್ ಆಗಿ ಒಬ್ರು ಹೋಗಿ ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಮೆಟ್ಟೂರಲ್ಲಿ 36 TMC ನೀರಿದೆ ಮೇಡಮ್, ಭವಾನಿಲಿ 5 TMC ನೀರಿದೆ, 41 TMC ನೀರು ಸ್ಟಾಕ್ ಇದೆ. ಅವರು ಬೇಕು ಅಂತಾನೆ ಖ್ಯಾತೆ ತೆಗಿತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ. ಯಾವುದೇ ಕಾರಣಕ್ಕೂ ನಾನು ಹೇಳೋದು ನೀವೆಲ್ಲ ಜೊತೆಯಾಗಿ ನಿಂತ್ಕೋಬೇಕು, ಹಿಂಗೆ ಕಚ್ಚಾಡಬಾರ್ದು. ಒಟ್ಟಾಗಿ ಒಗ್ಗಟ್ಟ ಇಲ್ಲ. DK ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ಮ್ಯಾಟರ್ ಆಗಲ್ಲ, ಕಾಂಗ್ರೆಸ್ ಬಿಜೆಪಿನ ಮ್ಯಾಟರ್ ಆಗಲ್ಲ. ಖಂಡಿತ ನಿಂತ್ಕೊಳ್ಳಿ ನೀವೆಲ್ಲ. ಖಂಡಿತ ಮೇಡಮ್, ಖಂಡಿತ. ಯಾವುದೇ ಕಾರಣಕ್ಕೂ ಕಾವೇರಿ ವಿಷಯದಲ್ಲಿ ಕಾವೇರಿ ನಮ್ಮ ಹಕ್ಕು, ಈ ರಾಜ್ಯದ 6 ಕೋಟಿ ಜನದ ಹಕ್ಕದು. ಬೆಂಗಳೂರಿಗೆ ಇವತ್ತು ನಾವು ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಏನ್ ಮಾಡೋಣ? ಇವತ್ತಿನ ಈ ತೀರ್ಪೇನಿದೆ, ಇದು ನಾವು ಸಂಘರ್ಷದ ಹಾದಿನೂ ಹಿಡಿಯಕ್ಕಾಗೋದಿಲ್ಲ ಪ್ರಾಧಿಕಾರದ ಮೇಲೆ. ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ಅದನ್ನ ನಾವು ಮಾಡಕ್ಕಂತ ಹೋದಾಗ ಇವತ್ತು ನಮ್ಮ ಕಾವೇರಿ ನಮ್ಮ ಕೈಯಲ್ಲೇ ಇದ್ದಾರೆ. ನಾಳೆ ದಿನ ಯಾರಾದ್ರೂ ಕೇಂದ್ರದಿಂದ ಒಂದು ಕಾನೂನು ತಂದು ಒಂದು ಭದ್ರತಾ ಪಡೆಗಳ ಕೈಗೆ ಅದನ್ನು ಕೊಟ್ರೆ ನಾವು ನಾವಾಗ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ. ಆ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಆಮೇಲೆ ಇಲ್ಲೇನು ಅದರಲ್ಲಿ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೊದಲು ನೀನು ನಿನಗೆ ಬೇಕಾದ ನಿನ್ನ ವ್ಯವಸಾಯಕ್ಕೆ ಅಥವಾ ನಿನ್ನ ಕುಡಿಯೋ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಧಿಕಾರ ನಿನಗಿದೆ. ಯಾವ ನಿನ್ನ ಯೋಜನೆಗಳಿಗೆ ಯಾರ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ ಅಂತೇಳಿ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಈ ಪ್ರತಿ ರೈತರ ಜೊತೆಯಲ್ಲಿ ಅವರನ್ನೇ ನಂಬಿಕೊಂಡಿರುವಂಥ ಜನರ ಜೊತೆಯಲ್ಲಿರುವಂಥ ಜಾನುವಾರುಗಳಿಗೆ ಕುಡಿಯುವ ನೀರು, ಮನುಷ್ಯರಿಗೆ ಕುಡಿಯುವ ನೀರು, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಈ ಮೇಕೆದಾಟು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದನ್ನು ಖಂಡಿತವಾಗ್ಲೂ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಇದರಲ್ಲಿ ಎಲ್ಲಾ ಪಕ್ಷದವರು ಕೈ ಜೋಡಿಸಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರು 1 ತಿಂಗಳಲ್ಲಿ ನಾನು ಗೆದ್ದ ತಕ್ಷಣ ಪರ್ಮಿಷನ್ ಕೊಡಿಸ್ತೀನಿ ಅಂತ, ಕೊಡಿಸ್ಲಿಲ್ಲ, ಆಗ್ಲಿಲ್ಲ, ಬೇಡ. ಆಮೇಲೆ ಇನ್ನೊಂದೇ ಒಂದು ಸಣ್ಣ ವಿಷಯ, ಆಯ್ತು ಹೇಳ್ತೀವಿ, ಈಗ ಹೇಳ್ತೀವಿ, ಆಯ್ತು ಹೇಳ್ತೀವಿ. ಇನ್ನೊಂದೇ ಒಂದು ವಿಷಯ, ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ಪಕ್ಷಗಳಿಗೆ ಜ್ಞಾನೋದಯ ಆಗುತ್ತೆ. ನಮಗಾಗಲ್ಲ, ನಾವಲ್ಲ,
ಏನ್ ಹೇಳ್ತೀವಿ? ಒಂದ್ ನಿಮಿಷ ನಾನು ಮಾತಾಡೋಕೆ ಒಂದ್ ನಿಮಿಷ ನಾಯಕರು. ಎಲ್ಲ ಅಗ್ರಮಾನ್ಯ ನಾಯಕರಲ್ಲಿ ಏನ್ ದಯವಿಟ್ಟು ಸ್ವಲ್ಪ ಸ್ಟಾರ್ಟ್ ಟೇಕ್ ಕೇರ್ ಆಫ್ ಅವರ್ ಕರ್ನಾಟಕ. ಆಯ್ತು, ಒಂದ್ ನಿಮಿಷ ರೀ. ನಾವು ನುಡಿದಂತೆ ನಡೆದಿದ್ದೇವೆ, ಯಾವುದನ್ನ ಮಾಡಕ್ ಸಾಧ್ಯ ಅದನ್ನ ಹೇಳ್ತೇವೆ. ದಿಢೀರ್ ಅಂತ ಚುನಾವಣೆ ಸಂದರ್ಭದಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಅದೇ 3 ವರ್ಷ ನಿಮ್ಗೆ ಉತ್ತರ ಕೊಡ್ತಾ ಇರೋದು. 3 ವರ್ಷ ಮುಂಚೆ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಭದ್ರಾ ಮೇಲ್ದಂಡೆ ಕಾಲುವೆಗೆ 5,300 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ 5 ಪೈಸಾ ಕೊಟ್ಟಿಲ್ವಲ್ಲ, ಇದಕ್ಕೇನು ಹೇಳ್ತೀರಿ ಬ್ರದರ್? ಎಲ್ಲರ ಮನೆ ದೋಸೆ ಕೊಡ್ತೇವೆ. ನಾಗೇಂದ್ರ ಬಾಬು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕಾವೇರಿ ವಿಚಾರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್, AAP, BJP, JDS ರಾಜಕೀಯ ಬಿಟ್ಟು ಜೊತೆಗೆ ನಿಂತುಕೊಳ್ಳಿ ಮತ್ತು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತು ಒಂದು ಕಡೆ ಮಾತಾಡಿದಾಗ ಮೇ ಬಿ ಪರಿಹಾರ ಸಿಗಬಹುದು. ಆ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆ ಕರೆದರೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ರಾಜ್ಯದ ರೈತರ, ರಾಜ್ಯದ ಜನರ ಹಿತದೃಷ್ಟಿಯಿಂದ, ಯಾಕೆಂದರೆ ಕುಡಿಯೋ ನೀರಿಗೆ ಸಮಸ್ಯೆ ಇರೋದು, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಲಿ, ಒಂದೊಳ್ಳೆ ನಿರ್ಧಾರವನ್ನು ತಗೊಳ್ಳಿ. ರಾಜ್ಯದ ರೈತರ ಹಿತ ಕಾಯಲಿಲ್ಲ ಅಂತ ಹೇಳಿದ್ರೆ ಯಾವ ಪಕ್ಷ ಆದರೂ ಯಾವ ಸರ್ಕಾರ ಬಂದರೂ ಇದೇ ಗೋಳ ಅನ್ನುವಂತಹ ಧೋರಣೆಗೆ ರೈತರು ಹೋಗುವಂಥ ಪರಿಸ್ಥಿತಿಗೆ ತಳ್ಳಬೇಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.